ಕುರುಕ್ಷೇತ್ರದ ಪವಿತ್ರ ಭೂಮಿಯಲ್ಲಿ ಮುದ್ದಲ ಎಂಬ ಸದ್ಗುಣಶೀಲ ವ್ಯಕ್ತಿಯು ಸರಳತೆ ಮತ್ತು ಭಕ್ತಿಯ ಜೀವನವನ್ನು ನಡೆಸುತ್ತಿದ್ದನು. ಅವನು ತನ್ನ ಸತ್ಯತೆ, ದ್ವೇಷ ಮತ್ತು ನಿಗ್ರಹ ಇಂದ್ರಿಯಗಳಿಗೆ ಹೆಸರುವಾಸಿಯಾಗಿದ್ದನು. ಮುದ್ದಲನು ಶೀಲ ಮತ್ತು ಉಂಚಾ ಜೀವನ ವಿಧಾನಗಳನ್ನು ಅನುಸರಿಸಿದನು. ಅಲ್ಲಿ ಅವನು 15 ದಿನಗಳ ಕಾಲ ತಿನ್ನುತ್ತಿದ್ದನು ಮತ್ತು ನಂತರ ಇನ್ನೊಂದು 15 ದಿನಗಳ ಕಾಲ ಪಾರಿವಾಳದ ಜೀವನವನ್ನು ನಡೆಸುತ್ತಿದ್ದನು. ಈ ಅವಧಿಯಲ್ಲಿ ಜೋಳದ ದ್ರೋಣವನ್ನು ಸಂಗ್ರಹಿಸುತ್ತಿದ್ದನು. ತನ್ನ ದೈನಂದಿನ ದಿನಚರಿಯ ಭಾಗವಾಗಿ ಮುದ್ದಲನು ದರ್ಶನ ಮತ್ತು ಪೌರ್ಣಾಮಾಸ್ಯ ಯಜ್ಞಗಳನ್ನು ಆಚರಿಸುತ್ತಿದ್ದನು. ದೇವತೆಗಳಿಗೆ ಮತ್ತು ಅವರ ಅತಿಥಿಗಳಿಗೆ ಆಹಾರವನ್ನು ಅರ್ಪಿಸುತ್ತಿದ್ದನು. ಮಂಗಳಕರವಾದ ಚಂದ್ರನ ದಿನಗಳಲ್ಲಿ ಇಂದ್ರನು ಸಹ ಇತರ ಆಕಾಶ ಜೀವಿಗಳೊಂದಿಗೆ ಅರ್ಪಿಸಿದ ಆಹಾರದಲ್ಲಿ ಪಾಲುಗೊಳ್ಳುತ್ತಿದ್ದನು. ಮುದ್ದಲನ ಹೃದಯವು ಶುದ್ಧ ಮತ್ತು ಅಡೆತಡೆಯಿಲ್ಲದೆ ಉಳಿಯಿತು ಮತ್ತು ಅವನು ತನ್ನ ಅತಿಥಿಗಳನ್ನು ಹರ್ಷಚಿತ್ತದಿಂದ ಮನರಂಜಿಸುತ್ತಿದ್ದನು. ಒಂದು ದಿನ ತನ್ನ ಅನಿಯಮಿತ ನಡವಳಿಕೆ ಮತ್ತು ಅವಮಾನಗಳಿಗೆ ಹೆಸರುವಾಸಿಯಾದ ಮುನಿ ದುವಾಸನನು ಮುದ್ದಲನ ನಿವಾಸಕ್ಕೆ ಬಂದನು. ಹಸಿವಿನಿಂದ ಬಳಲುತ್ತಿದ್ದರೂ ದುವಾಸನನು ಅವನಿಗೆ ನೀಡಿದ ಆಹಾರವನ್ನು ಸಂಪೂರ್ಣವಾಗಿ ದಳಿದಿದ್ದನು. ಆದರೆ ನಂತರದ ಹೊತ್ತುಗಳಲ್ಲಿ ಮತ್ತೆ ನರಳಲು ಪ್ರತಿ ಬಾರಿಯೂ ಸರಬರಾಜು ಮಾಡಿದ ಎಲ್ಲ ಆಹಾರವನ್ನು ತಿನ್ನುತ್ತಿದ್ದನು. ಆದರೂ ಮುದ್ದಲನು ಶಾಂತ ಮತ್ತು ಸಮಚಿತ್ರದಿಂದ ಇದ್ದನು. ದುವಾಸನೆ ಅಂತಿಮವಾಗಿ ಮುದ್ದಲನ ಅಸಲವಾದ ದಯೆ ಮತ್ತು ಔದಾರ್ಯದಿಂದ ಪ್ರಭಾವಿತನಾದನು. ಅವನು ಮುದ್ದಲನ ಹೃದಯವು ಶುದ್ಧ ಮತ್ತು ವಂಚನೆಯಿಂದ ಮುಕ್ತವಾಗಿದೆ ಎಂದು ಒಪ್ಪಿಕೊಂಡನು ಮತ್ತು ಅವನ ಆತ್ಮಸಂಯಮ, ಧೈರ್ಯ, ನ್ಯಾಯ, ಇಂದ್ರಿಯಗಳ ಮತ್ತು ಸಾಮರ್ಥ್ಯಗಳ ನಿಯಂತ್ರಣ, ಕರುಣೆ ಮತ್ತು ಸದ್ಗುಣಕ್ಕಾಗಿ ಅವನನ್ನು ಶ್ಲಾಘಿಸಿದನು. ದುರ್ವಾಸನೆ ಮತ್ತು ಸದ್ಗುಣಕ್ಕಾಗಿ ದುರ್ವಾಸನೆ ಮಾಡಿದನು. ಮುದ್ದಲನು ತನ್ನ ದೇಹದಲ್ಲಿ ಸ್ವರ್ಗವನ್ನು ಪಡೆಯುತ್ತಾನೆ ಎಂದು ಭವಿಷ್ಯ ನುಡಿದನು. ಮುನಿ ದುವಾಸನು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಹಂಸಗಳು ಮತ್ತು ಸಾರಸಗಳನ್ನು ಜೋಡಿಸಿದ ರಥದ ಮೇಲೆ ಆಕಾಶದ ಸಂದೇಶವಾಹಕನೊಬ್ಬ ಮುದ್ದಲನ ಮುಂದೆ ಕಾಣಿಸಿಕೊಂಡನು. ದೂತನು ತನ್ನ ತಪಸ್ಸಿನ ಫಲವನ್ನು ತಾನು ಪಡೆದಿದ್ದೇನೆ ಎಂದು ಘೋಷಿಸುತ್ತಾ ರಥವನ್ನು ಹತ್ತಲು ಮುದ್ದಲನನ್ನು ಆಹ್ವಾನಿಸಿದನು. ಆದಾಗ್ಯೂ ಮುದ್ದಲನು ಸ್ವರ್ಗದಲ್ಲಿ ವಾಸಿಸುವವರ ಗುಣಲಕ್ಷಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೋರಿದನು. ನಿಗ್ರಹಿಸಿದ ಆತ್ಮಗಳು ಮತ್ತು ನಿಯಂತ್ರಿತ ಇಂದ್ರಿಯಗಳನ್ನು ಹೊಂದಿರುವ ಸದ್ಗುಣಶೀಲ ಆತ್ಮಗಳು ಮಾತ್ರ ಆಕಾಶಗಳನ್ನು ಸಾಧಿಸಬಹುದು ಎಂದು ಸಂದೇಶವಾಹಕನು ವಿವರಿಸಿದನು. ದೇವರುಗಳು, ಋಷಿಗಳು ಮತ್ತು ಇತರ ಆಕಾಶ ಜೀವಿಗಳು ವಾಸಿಸುವ ವಿವಿಧ ಲೋಕಗಳನ್ನು ಅವನು ವಿವರಿಸಿದನು. ಅಲ್ಲಿ ಎಲ್ಲಾ ಬಯಕೆಯ ವಸ್ತುಗಳು ಲಭ್ಯವಿವೆ. ಮುದ್ದಲನ ಕುತೂಹಲವು ಕೆರಳಿತು ಮತ್ತು ಅವನು ಸ್ವರ್ಗದಲ್ಲಿ ಸಂತೋಷದ ಸ್ವರೂಪ ಮತ್ತು ಅದರ ಅನಾನುಕೂಲತೆಗಳ ಬಗ್ಗೆ ಕೇಳಿದನು. ಒಬ್ಬರ ಸ್ವಂತ ಕ್ರಿಯೆಗಳ ಪರಿಣಾಮವಾಗಿ ಪಡೆದ ಪ್ರಪಂಚವು ಈ ಪ್ರಕೃತಿಯದ್ದಾಗಿದೆ ಎಂದು ಸಂದೇಶವಾಹಕನು ಉತ್ತರಿಸಿದನು. ಆಹ್ಲಾದಕರ ವಾಸನೆಗಳು, ರುಚಿಕರವಾದ ಗಾಳಿಗಳು, ಆಕರ್ಷಕ ಶಬ್ದಗಳು ಮತ್ತು ಹೊಳೆಯುವ ದೃಶ್ಯಗಳಿಂದ ತುಂಬಿದೆ. ತನ್ನ ಪುಣ್ಯಕರ್ಮಗಳಿಂದಾಗಿ ಹಸಿವು, ಬಾಯಾರಿಕೆ ಅಥವಾ ಭಯವೇ ಇಲ್ಲದ ಈ ರಾಜ್ಯವನ್ನು ತಾನು ಸಾಧಿಸುತ್ತೇನೆ ಎಂದು ಅವನು ಮುದ್ದಲನಿಗೆ ಭರವಸೆ ನೀಡಿದನು. ಸಂದೇಶವಾಹಕನು ಮಾತನಾಡುವುದನ್ನು ಮುಗಿಸಿದಾಗ ಮುದ್ದಲನ ಹೃದಯವು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿತು. ತನ್ನ ಸರಳತೆ, ಭಕ್ತಿ ಮತ್ತು ನಿಸ್ವಾರ್ಥ ಜೀವನವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯದ ಈ ಕ್ಷಣಕ್ಕೆ ತನ್ನನ್ನು ಕರೆದೊಯ್ದಿದೆ ಎಂದು ಅವನು ಅರಿತುಕೊಂಡನು. ಕಾಡಿನ ಮಧ್ಯಭಾಗದಲ್ಲಿ ಪಾಂಡವರು ಬುದ್ಧಿವಂತ ಮುನಿಗಳಿಂದ ಸುತ್ತುವರಿದ ಸರಳ ಜೀವನವನ್ನು ನಡೆಸುತ್ತಿದ್ದರು. ಅವರು ತಮ್ಮ ದಿನಗಳನ್ನು ಈ ವಿಷಯಗಳೊಂದಿಗೆ ಸಂಭಾಷಿಸುತ್ತಾ ಮತ್ತು
ಸೂರ್ಯನಿಂದ ಪಡೆದ ಆಹಾರವನ್ನು ಹಂಚುತ್ತಾ ಬ್ರಾಹ್ಮಣರು ಮತ್ತು ಜೀವನೋಪಾಯಕ್ಕಾಗಿ ಬಂದ ಪ್ರಯಾಣಿಕರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸಹೋದರರು ನಗರದಲ್ಲಿ ಇರುವಂತೆಯೇ ಶಾಂತಿಯಿಂದ ಇದ್ದರು. ಆದರೆ ಎಲ್ಲರೂ ತಮ್ಮ ಸಂತೋಷದಿಂದ ತೃಪ್ತರಾಗಿರಲಿಲ್ಲ. ಕುರುವರ ರಾಜ್ಯದಲ್ಲಿ ದುರುದ್ದೇಶದಿಂದ ಉತ್ತೇಜಿಸಲ್ಪಟ್ಟ ದುರ್ಯೋಧನನು ತನ್ನ ಸೋದರ ಸಂಬಂಧಿಗಳಿಗೆ ಹಾನಿ ಮಾಡಲು ಹಾತೊರೆಯುತ್ತಿದ್ದನು. ಅವನು ಕರ್ಣ, ದುಶ್ಯಾಸನ ಮತ್ತು ಇತರರ ಮೇಲೆ ನಂಬಿಕೆ ಇಟ್ಟನು ಮತ್ತು ಅವರು ಒಟ್ಟಾಗಿ ದುಷ್ಟ ಯೋಜನೆಗಳನ್ನು ರೂಪಿಸಿದರು. ಏತನ್ಮಧ್ಯೆ ದುರ್ವಾಸ ಎಂಬ ಪೂಜ್ಯ ತಪಸ್ವಿಯು 10,000 ಶಿಷ್ಯರೊಂದಿಗೆ ನಗರಕ್ಕೆ ಆಗಮಿಸಿದರು. ಅಸಹ್ಯ ಋಷಿ ತನ್ನ ಅನಿರೀಕ್ಷಿತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದನು ಮತ್ತು ರಾಜ್ಯದ ಜನರು ಅವನ ಹೆಸರಿನ ಉಲ್ಲೇಖದಿಂದ ನಡುಗಿದರು. ದುರ್ಯೋಧನನು ಬಹಳ ವಿನಮ್ರತೆಯಿಂದ ದುರ್ವಾಸನೆಯಿಂದ 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 ಬಳಲುತ್ತಿದ್ದ ದುರ್ವಾಸನೆಯನ್ನು ಸ್ವಾಗತಿಸಿದನು. ಆತನು ತಪಸ್ವಿಯ ಎಲ್ಲಾ ಅಗತ್ಯಗಳನ್ನು ಹಗಲರಾತ್ರಿ ಪೂರೈಸುತ್ತಿದ್ದನು. ಆದರೆ ದುರ್ವಾಸನೆ ಸುಲಭವಾಗಿ ತೃಪ್ತಿಪಡಿಸದ ವ್ಯಕ್ತಿಯಾಗಿದ್ದನು. ಆತ ಇದ್ದಕ್ಕಿದ್ದಂತೆ ಆಹಾರಕ್ಕಾಗಿ ಬೇಡಿಕೊಳ್ಳುತ್ತಿದ್ದನು. ಆದರೆ ನಂತರ ಆತ ತನ್ನ ಹಸಿವನ್ನು ಕಳೆದುಕೊಂಡನೆಂದು ಹೇಳಿ ನಿರಾಕರಿಸುತ್ತಿದ್ದನು. ಕೆಲವೊಮ್ಮೆ ಆತನು ಎಚ್ಚರಿಕೆಯಿಲ್ಲದೆ ಕಣ್ಮರೆಯಾಗುತ್ತಿದ್ದನು. ಇದರಿಂದ ದುರ್ಯೋಧನನು ಗೊಂದಲಕ್ಕೊಳಗಾಗುತ್ತಿದ್ದನು. ದಿನಗಳು ಉರುಳಿದಂತೆ ದುರ್ವಾಸನನು ರಾಜಕುಮಾರನ ತಾಳ್ಮೆಯನ್ನು ವಿವಿಧ ತಂತ್ರಗಳಿಂದ ಪರೀಕ್ಷಿಸಿದನು. ಆದರೆ ದುರ್ಯೋಧನನು ಶಾಂತ ಮತ್ತು ಶಾಂತನಾಗಿದ್ದನು. ಕೋಪಗೊಳ್ಳಲಿಲ್ಲ. ಸನ್ಯಾಸಿಯು ರಾಜನ ಸಂಯಮದಿಂದ ಪ್ರಭಾವಿತನಾಗಿ ಅವನನ್ನು ಬೆಂಬಲಿಸಲು ಪ್ರಾರಂಭಿಸಿದರು. ಒಂದು ದಿನ ದುರ್ವಾಸನನು ತನ್ನ ನಿಜವಾದ ಶಕ್ತಿಯನ್ನು ಬಹಿರಂಗಪಡಿಸಿದನು. ತಾನು ಸಂತೋಷಪಡುವವರಿಗೆ ವರಗಳನ್ನು ನೀಡಬಲ್ಲ ದುರ್ಯೋಧನ ಎಂದು ಕರೆಯಲ್ಪಡುವ ಸುಯೋಧನನು ವರವನ್ನು ಕೇಳುವ ನಿರೀಕ್ಷೆಯಲ್ಲಿ ಉತ್ಸಾಹದ ಅಲೆಯನ್ನು ಅನುಭವಿಸಿದನು. ತನ್ನ ಸ್ವಾಗತದಿಂದ ದುರ್ವಾಸನೆ ಸಂತೋಷಗೊಂಡರೆ ತಾನು ಯಾವ ಉಪಕಾರವನ್ನು ಕೋರುವೆನೆಂಬುದರ ಬಗ್ಗೆ ಆತ ಕರ್ಣ ಮತ್ತು ದುಶ್ಯಾಸನನೊಂದಿಗೆ ಈ ಹಿಂದೆ ಸಹಮತ ಹೊಂದಿದ್ದನು. ಹೊಸ ಭರವಸೆಯೊಂದಿಗೆ ಸುಯೋಧನನು ತಪಸ್ವಿಯನ್ನು ಕಾಡಿನಲ್ಲಿ ಯುಧಿಷ್ಠಿರನ ಅತಿಥಿಯಾಗಲು ಕೇಳಿಕೊಂಡನು. ವಿಶೇಷವಾಗಿ ಪಂಚಾಲದ ರಾಜಕುಮಾರಿಯಾದ ದ್ರೌಪದಿ ತನ್ನ ಗಂಡ ಮತ್ತು ಬ್ರಾಹ್ಮಣರಿಗೆ ಆಹಾರ ನೀಡಿದ ನಂತರ ವಿಶ್ರಾಂತಿ ಪಡೆಯುತ್ತಿದ್ದ ಸಮಯದಲ್ಲಿ ದುರ್ವಾಸನನು ಈ ಕೋರಿಕೆಯನ್ನು ಒಪ್ಪಿಕೊಂಡನು. ದುರ್ಯೋಧನನು ಅತಿಯಾಗಿ ಸಂತೋಷಪಟ್ಟನು. ಅವನು ತನ್ನ ಎಲ್ಲಾ ಆಸೆಗಳನ್ನು ಸಾಧಿಸಿದನೆಂದು ಭಾವಿಸಿದನು ಮತ್ತು ಕರ್ಣನು ತನ್ನ ಪಕ್ಕದಲ್ಲಿದ್ದಾಗ ಅವನು ತನ್ನ ಸಹೋದರರಿಗೆ ತನ್ನ ತೃಪ್ತಿಯನ್ನು ವ್ಯಕ್ತಪಡಿಸಿದನು. ಕರ್ಣನು ಈ ಭಾವನೆಗಳನ್ನು ಪ್ರತಿಧ್ವನಿಸಿದನು. ತಾನು ಬಯಸಿದ್ದನ್ನು ಪಡೆದ ರಾಜನ ಅದೃಷ್ಟವನ್ನು ಶ್ಲಾಘಿಸಿದನು. ಧೃತರಾಷ್ಟ್ರನ ದುಷ್ಟಪುತ್ರರು ಮನೆಗೆ ಮರಳಿದರು. ಅವರ ದುಷ್ಟ ಉದ್ದೇಶಗಳು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತಿದ್ದವು. ಪಾಂಡವರ ದುರದೃಷ್ಟದ ಬಗ್ಗೆ ಮಾತನಾಡುವಾಗ ಅವರ ಮಾತುಗಳು ದುರುದ್ದೇಶದಿಂದ ಕೂಡಿದ್ದವು. ಯುಧಿಷ್ಠಿರ ಮತ್ತು ಅವನ ಸಹೋದರರು ಅಪಾಯಗಳ ಸಮುದ್ರದಲ್ಲಿ ಬಿದ್ದಿದ್ದಾರೆ, ದುರ್ವಾಸನೆಯ ಬೆಂಕಿಗೆ ಒಡ್ಡಿಕೊಂಡಿದ್ದಾರೆ ಎಂದು ಹೇಳಿದರು. ಅವರಿಗೆ ಸಂಭವಿಸಿದ ಕತ್ತಲೆಯು ಅವರದೇ ಕೆಲಸವಾಗಿತ್ತು ಮತ್ತು ಈಗ ಅವರು ಪ್ರಪಾತವನ್ನು ಎದುರಿಸಿದರು. ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತೋರುತ್ತದೆ. ದಟ್ಟವಾದ ಕಾಡಿನಲ್ಲಿ ದುರ್ವಾಸ ಎಂಬ ಋಷಿಯು ತನ್ನ 10,000 ಶಿಷ್ಯರೊಂದಿಗೆ ಅವರ ಪ್ರಯಾಣದ ನಂತರ ವಿಶ್ರಾಂತಿ ಮತ್ತು ಉಪಶಮನವನ್ನು ಕೋರಿ ಆಗಮಿಸಿದನು. ಬುದ್ಧಿವಂತ ರಾಜ ಯುಧಿಷ್ಠಿರನು ತನ್ನ ತಾಯಂದಿರೊಂದಿಗೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ಅವರಿಗೆ ಸೂಕ್ತವಾದ ಆಸನವನ್ನು ನೀಡಿದನು. ಆದರೆ ಇಷ್ಟು ದೊಡ್ಡ ಗುಂಪಿಗೆ ತಾನು ಹೇಗೆ ವ್ಯವಸ್ಥೆ ಮಾಡುತ್ತೇನೆಂದು ರಾಜನಿಗೆ ತಿಳಿದಿರಲಿಲ್ಲ. ಏತನ್ಮಧ್ಯೆ ರಾಜಕುಮಾರಿ ದ್ರೌಪದಿ ಮುನಿಗಳಿಗೆ ಆಹಾರ ನೀಡುವ ಬಗ್ಗೆ ಚಿಂತಿತರಾಗಿದ್ದರು. ಅವರು ಔತಣವನ್ನು ತಯಾರಿಸಲು ಎಲ್ಲಾ ವಿಧಾನಗಳನ್ನು ಬಳಲಿದ್ದರು. ಆದರೆ
ಅವರ ಮನೆಯಲ್ಲಿ ಯಾವುದೇ ಆಹಾರ ಸಿಗಲಿಲ್ಲ. ಹತಾಶೆಯಿಂದ ಅವರು ಊಟದ ನಂತರ ವಿಶ್ರಾಂತಿ ಪಡೆಯುತ್ತಿದ್ದ ಭಗವಾನ್ ಕೃಷ್ಣನ ಕಡೆಗೆ ತಿರುಗಿ ಅವನ ಸಹಾಯಕ್ಕಾಗಿ ಉತ್ಸಾಹದಿಂದ ಪ್ರಾರ್ಥಿಸಿದರು. ದ್ರೌಪದಿ ಕೃಷ್ಣನ ದೈವಿಕ ಶಕ್ತಿಗಳನ್ನು ಆಹ್ವಾನಿಸುತ್ತಾ ಹಿಂದೆ ಕೃಷ್ಣನು ತನ್ನನ್ನು ದುಶ್ಯಾಸನದ ಕ್ರೌರ್ಯದಿಂದ ರಕ್ಷಿಸಿದಾಗ ಅವನ ದಯೆಯನ್ನು ನೆನಪಿಸಿಕೊಂಡಳು. ಕೃಷ್ಣನು ಅವಳ ಸಂಕಟವನ್ನು ಅರಿತುಕೊಂಡು ತನ್ನ ನಿದ್ರೆಯಿಂದ ಬೇಗನೆ ಎದ್ದು ಅವಳ ಪಕ್ಕಕ್ಕೆ ಹೋದನು. ತಾನು ಹಸಿವಿನಿಂದ ಬಳಲುತ್ತಿರುವುದಾಗಿ ಮತ್ತು ತಕ್ಷಣವೇ ಆಹಾರ ಬೇಕಾಗಿದೆ ಎಂದು ಅವನು ಬಹಿರಂಗಪಡಿಸಿದನು. ಮುನಿಗಳಿಗೆ ಹೇಗೆ ಆಹಾರ ನೀಡಬೇಕೆಂದು ಗೊಂದಲಕ್ಕೊಳಗಾದ ಮತ್ತು ಚಿಂತೆಗೀಡಾದ ದ್ರೌಪದಿ ಅವರ ಮನೆಯಲ್ಲಿ ಆಹಾರ ಉಳಿದಿಲ್ಲ ಎಂದು ಉತ್ತರಿಸಿದಳು. ಆದಾಗ್ಯೂ ಕೃಷ್ಣನು ಶಾಂತನಾಗಿದ್ದನು ಮತ್ತು ತನ್ನನ್ನು ನೋಡಿಕೊಳ್ಳಲು ಒಂದು ಪಾತ್ರೆಯನ್ನು ತರಲು ಅವಳಿಗೆ ಸೂಚನೆ ನೀಡಿದನು. ಪಾತ್ರೆಯನ್ನು ತಂದಾಗ ಕೃಷ್ಣನು ಒಳಗೆ ಇಳುಕಿ ನೋಡಿದರು ಮತ್ತು ಅಕ್ಕಿ ಮತ್ತು ತರಕಾರಿಗಳ ಒಂದು ಸಣ್ಣ ಕಣವು ಅದರ ಅಂಚಿನಲ್ಲಿ ಅಂಟಿಕೊಂಡಿರುವುದನ್ನು ನೋಡಿದನು. ಸೌಮ್ಯವಾದ ನಗುವಿನೊಂದಿಗೆ ಅವನು ಅದನ್ನು ನುಂಗಿದನು ಮತ್ತು ತನ್ನ ಹಸಿವನ್ನು ತೃಪ್ತಿಪಡಿಸಲು ಇದು ಸಾಕಾಗುತ್ತದೆ ಎಂದು ಹೇಳಿದನು. ತನ್ನೊಳಗೆ ನೆಲೆಸಿರುವ ದೈವಿಕ ಶಕ್ತಿಯ ಮೇಲಿನ ನಂಬಿಕೆಯಿಂದ ದ್ರೌಪದಿ ಆಶ್ಚರ್ಯಚಕಿತರಾದರು. ನಂತರ ಕೃಷ್ಣನು ಮುನಿಗಳನ್ನು ಊಟಕ್ಕೆ ಆಹ್ವಾನಿಸುವಂತೆ ಭೀಮಸೇನನಿಗೆ ಸೂಚಿಸಿದನು. ಈ ಮಧ್ಯೆ ದುರ್ವಾಸ ಮತ್ತು ಅವನ ಶಿಷ್ಯರು ಹತ್ತಿರದ ತೊರೆಗೆ ಸ್ನಾನ ಮಾಡಲು ಹೋಗಿದ್ದರು. ಅವರಿಗೆ ಸಿದ್ಧತೆಗಳು ನಡೆಯುತ್ತಿವೆ ಎಂದು ತಿಳಿದಿರಲಿಲ್ಲ. ಆದರೆ ಅವರ ಸ್ನಾನದಿಂದ ಹೊರಬಂದಾಗ ಅವರ ಹೊಟ್ಟೆ ಈಗಾಗಲೇ ತುಂಬಿದೆ ಎಂದು ಅವರು ಕಂಡುಕೊಂಡರು. ಇದರಿಂದಾಗಿ ಅವರಿಗಾಗಿ ಸಿದ್ಧಪಡಿಸಿದ ಊಟವು ನಿಷ್ಪ್ರಯೋಜಕವಾಯಿತು. ದುರ್ವಾಸನೆಯ ಗಂಭೀರತೆಯನ್ನು ಅರಿತ ದುರ್ವಾಸನನು ತಮ್ಮ ತಪಸ್ವಿ ಶಕ್ತಿಗಳು ಮತ್ತು ಭಗವಾನ್ ಕೃಷ್ಣನ ಬಗೆಗಿನ ಭಕ್ತಿಗೆ ಹೆಸರುವಾಸಿಯಾಗಿದ್ದ ಪಾಂಡವರ ಕೋಪಕ್ಕೆ ಹೆದರಿದನು. ಪಾಂಡವರ ಕೋಪಕ್ಕೆ ಒಳಗಾಗದಂತೆ ಬೇಗನೆ ಓಡಿ ಹೋಗುವಂತೆ ಆತ ತನ್ನ ಶಿಷ್ಯರಿಗೆ ಸಲಹೆ ನೀಡಿದನು. ಮುನಿಗಳು ದಿಗ್ಭ್ರಮೆಗೊಂಡ ಭೀಮಸೇನನನ್ನು ಬಿಟ್ಟು ತರಾತುರಿಯಲ್ಲಿ ಹೊರಟು ಹೋದರು. ಪಾಂಡವರು ಮುನಿಗಳ ಹಠಾತ್ ನಿರ್ಗಮನದ ಬಗ್ಗೆ ತಿಳಿದಾಗ ಅವರು ಗೊಂದಲಕ್ಕೊಳಗಾದರು ಮತ್ತು ಅವರ ಕ್ರಿಯೆಗಳ ಸಂಭಾವ್ಯ ಪರಿಣಾಮಗಳ ಬಗ್ಗೆ ಚಿಂತಿತರಾದರು. ಆದಾಗ್ಯೂ ಕೃಷ್ಣನು ಮತ್ತೊಮ್ಮೆ ಕಾಣಿಸಿಕೊಂಡನು. ಈ ಫಲಿತಾಂಶವನ್ನು ತಾನು ನಿರೀಕ್ಷಿಸಿದ್ದೇನೆ ಮತ್ತು ದುರ್ವಾಸನ ಕೋಪದಿಂದ ಅವರನ್ನು ರಕ್ಷಿಸಲು ಬಂದಿದ್ದೇನೆ ಎಂದು ಅವರಿಗೆ ಭರವಸೆ ನೀಡಿದನು. ಪಾಂಡವರ ತಪಸ್ವಿ ಶಕ್ತಿಗಳಿಗೆ ಹೆದರಿ ಮುನಿಗಳು ಭಯಭೀತರಾಗಿ ಓಡಿಹೋದರು ಎಂದು ಕೃಷ್ಣನು ವಿವರಿಸಿದನು. ನಂತರ ಅವನು ಪಾಂಡವರಿಗೆ ವಿದಾಯ ಹೇಳಿ ಮನೆಗೆ ಮರಳುವುದಾಗಿ ಮತ್ತು ಅವರ ಅರಣ್ಯ ಜೀವನಕ್ಕೆ ಬಿಡುವುದಾಗಿ ಭರವಸೆ ನೀಡಿದನು. ಕೃಷ್ಣನ ಹಸ್ತಕ್ಷೇಪಕ್ಕೆ ಕೃತಜ್ಞರಾಗಿದ್ದ ಪಾಂಡವರು ಅವನಿಗೆ ಧನ್ಯವಾದ ಹೇಳಿ ಆಶೀರ್ವಾದದೊಂದಿಗೆ ಕಳುಹಿಸಿದರು. ಕೃಷ್ಣನ ನಿರ್ಗಮನದೊಂದಿಗೆ ಪಾಂಡವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಅರಣ್ಯದಲ್ಲಿ ದ್ರೌಪದಿಯೊಂದಿಗೆ ತಮ್ಮ ದಿನಗಳನ್ನು ಸಂತೋಷದಿಂದ ಕಳೆದರು. ಹೀಗೆ ದುರ್ವಾಸನ ಭೇಟಿಯ ಕಥೆಯು ಕೊನೆಗೊಂಡಿತು ಮತ್ತು ಅವರ ಕುತಂತ್ರಗಳು ಕೊನೆಗೊಂಡವು. ಸೂರ್ಯನ ಕಿರಣಗಳು ಮರಗಳ ಮೂಲಕ ನೃತ್ಯ ಮಾಡುತ್ತಿರುವ ಮತ್ತು ರೋಮಾಂಚಕ ಬಂಡಗಳಲ್ಲಿ ಅರಳುತ್ತಿರುವ ಕಾಡು ಹೂವುಗಳಿರುವ ಕಾಮೇಕದ ದೊಡ್ಡ ಕಾಡಿನಲ್ಲಿ ಪಾಂಡುವಿನ ಪುತ್ರರು ಅಮರರಂತೆ ವಾಸಿಸುತ್ತಿದ್ದರು. ಈ ಪರಾಕ್ರಮಶಾಲಿ ಯೋಧರು ಪ್ರತಿಯೊಬ್ಬರೂ ಇಂದ್ರನಿಗೆ ಸಮಾನರಾಗಿ ಕಾಡಿನಲ್ಲಿ ಸುತ್ತಾಡಿದರು. ತಮ್ಮ ಶತ್ರುಗಳನ್ನು ವಶಪಡಿಸಿಕೊಳ್ಳುವ ಅವರ ಪರಾಕ್ರಮವು ದೇಶದಾದ್ಯಂತ ಪ್ರಸಿದ್ಧವಾಗಿದೆ. ಸ್ವಲ್ಪ ಸಮಯದವರೆಗೆ ಅವರು ಕಾಮ್ಯಕವನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಂಡರು. ತಮ್ಮೊಂದಿಗೆ ಬಂದ ಬ್ರಾಹ್ಮಣರನ್ನು ಬೇಟೆಯಾಡುತ್ತಿದ್ದರು. ದಿನಗಳು ಉರುಳಿದಂತೆ ಅರ್ಜುನ ಮತ್ತು ಅವನ ಸಹೋದರರು ಆಗಾಗ್ಗೆ ದ್ರೌಪದಿಯನ್ನು ಆಶ್ರಮದಲ್ಲಿ ಏಕಾಂಗಿಯಾಗಿ ಬಿಟ್ಟು ಆಟದ ಹುಡುಕಾಟದಲ್ಲಿ ತೊಡಗುತ್ತಿದ್ದರು. ಆಧ್ಯಾತ್ಮಿಕ ವೈಭವದಿಂದ ಹೊಳೆಯುವ ಮಹಾನ್ ತಪಸ್ವಿ ತ್ರಿನವಿಂದು ಮತ್ತು ಅವರ ಬುದ್ಧಿವಂತ ಮಾರ್ಗದರ್ಶಿಯಾದ ದೌಮ್ಯರು ಈ ವ್ಯವಸ್ಥೆಗೆ ತಮ್ಮ ಅನುಮತಿಯನ್ನು ನೀಡಿದ್ದರು. ಈ ಇಬ್ಬರು ಪೂಜ್ಯ ಋಷಿಗಳ ಜಾಗರೂಕ ಕಣ್ಣುಗಳ ಅಡಿಯಲ್ಲಿ ತಮ್ಮ ಪ್ರೀತಿಯ ಪತ್ನಿ ಸುರಕ್ಷಿತವಾಗಿದ್ದಾಳೆ
ಎಂದು ಪಾಂಡುವಿನ ಪುತ್ರರಿಗೆ ತಿಳಿದಿತ್ತು. ಏತಮಧ್ಯೆ ದೂರದ ರಾಜ್ಯದಲ್ಲಿ ಸಿಂಧುವಿನ ರಾಜನಾದ ಜಯದ್ರಥನು ಸಂವಾದ ದೊರೆಗೆ ಗೌರವ ಸಲ್ಲಿಸಲು ಸಿದ್ಧನಾದನು. ಅವನು ತನ್ನ ಅತ್ಯುತ್ತಮ ರಾಜ ಉಡುಪನ್ನು ಧರಿಸಿ ರಾಜಕುಮಾರರ ಪರಿವಾರದೊಂದಿಗೆ ಹೊರಟು ಮದುವೆಯ ಮೂಲಕ ಮೈತ್ರಿ ಮಾಡಿಕೊಳ್ಳಲು ಉತ್ಸುಕನಾಗಿದ್ದನು. ಅವನು ಕಾಮ್ಯಕದ ಕಾಡಿನ ಮೂಲಕ ಪ್ರಯಾಣಿಸುತ್ತಿದ್ದಾಗ ಈ ಹೆಮ್ಮೆಯ ರಾಜನ ಆಗಮನದಿಂದ ಕಾಡಿನ ಶಾಂತಿ ಛಿದ್ರವಾಯಿತು. ಜಯದ್ರಥನು ದ್ರೌಪದಿ ಹೊಸ್ತಿರಲ್ಲಿ ನಿಂತಿರುವ ಆಶ್ರಮವನ್ನು ಕಂಡನು. ಅವಳ ಸೌಂದರ್ಯವು ಮಿಂಚಿನಂತೆ ಪ್ರಕಾಶಮಾನವಾದ ಕಪ್ಪು ಮೋಡಗಳಂತೆ ಹರಡಿತ್ತು. ಆ ದೃಶ್ಯವು ಅವನ ಉಸಿರನ್ನು ಕಸಿದುಕೊಂಡಿತು ಮತ್ತು ಅವಳನ್ನು ನೋಡಿದವರಿಗೆ ಅವಳು ಅಪ್ಸರೆಯೇ ಅಥವಾ ದೇವತೆಗಳ ಮಗಳೇ ಎಂದು ಆಶ್ಚರ್ಯವಾಗಲಿಲ್ಲ. ಅವರ ಕೈಗಳು ಸಹಜವಾಗಿಯೇ ಅವಳ ದೋಷರಹಿತ ರೂಪವನ್ನು ನೋಡುತ್ತಿರುವಾಗ ಗೌರವದಿಂದ ಒಗ್ಗೂಡಿದ್ದವು. ಜಯದ್ರಥನ ಆಶ್ಚರ್ಯವು ಶೀಘ್ರದಲ್ಲೇ ಬಯಕೆಗೆ ದಾರಿ ಮಾಡಿಕೊಟ್ಟಿತು ಮತ್ತು ಅವನು ಕೆಟ್ಟ ಉದ್ದೇಶದಿಂದ ಸಿಕ್ಕಿಬಿದ್ದನು. ಅವನು ತನ್ನ ಜೊತೆಗಾರ್ತಿಯಾದ ಕೋಟಿಕಾಳ ಕಡೆಗೆ ತಿರುಗಿ, ಈ ಸಾಟಿಯಿಲ್ಲದ ಸೌಂದರ್ಯದ ಮಹಿಳೆ ಯಾರದು? ಅವಳು ಮಾನವಕುಲದವಳು ಎಂದು ಕೇಳಿದನು. ಆಕೆಯನ್ನು ತನ್ನ ರಾಜ್ಯಕ್ಕೆ ಹಿಂತಿರುಗಿಸಿ ತನ್ನದೇ ಆದ ರಾಜ್ಯವನ್ನಾಗಿ ಮಾಡಿಕೊಳ್ಳುವ ಕನಸನ್ನು ಅವನು ಕಲ್ಪಿಸಿಕೊಂಡಾಗ ಅವನ ಮಾತುಗಳು ಹಾತೊರೆಯುತ್ತಿದ್ದವು. ಜಯದ್ರಥನ ಮಹತ್ವಾಕಾಂಕ್ಷೆಗೆ ಯಾವುದೇ ಮಿತಿಯಿರಲಿಲ್ಲ. ಈ ಪ್ರಕಾಶಮಾನವಾದ ಅಸ್ತಿತ್ವವನ್ನು ಹೊಂದಲು ಅವನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದರು. ಕುಂಡಲ ಧರಿಸಿದ ಕೋಟಿಕಾ ಎಚ್ಚರಿಕೆಯಿಂದ ದ್ರೌಪದಿಯ ಬಳಿಗೆ ಬಂದು ಒಂದು ಹುಲಿಯನ್ನು ಸಂಬೋಧಿಸುವಂತೆ ಶಾಂತವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದಳು. ಓ ಸುಂದರಿಯೇ, ನೀನು ಯಾರ ಗಂಡನಾಗಿರಬಹುದು? ನಿನ್ನನ್ನು ನಾವು ಹಿಂದೆಂದೂ ನೋಡಿಲ್ಲ ಎಂದು ಹೇಳಿದಳು. ಅಪರಿಚಿತನ ಮಾತುಗಳನ್ನು ಅರಿತ ದ್ರೌಪದಿ ಕುತೂಹಲದಿಂದ ಹೊಳೆಯುತ್ತಿದ್ದ ತನ್ನ ದೊಡ್ಡ ಕಣ್ಣುಗಳೊಂದಿಗೆ ಅವನತ್ತ ತಿರುಗಿದಳು. ಕೋಟಿಕಾ ಅವಳ ಮುಂದೆ ನಿಂತಾಗ ಜಯದ್ರಥನು ದೂರದಿಂದ ನೋಡುತ್ತಿದ್ದನು. ಅವನ ಹೃದಯವು ತೀರಿಸಲಾಗದ ಹಾತೊರೆಯುವಿಕೆಯಿಂದ ಮುಳುಗಿತು. ಅವನು ಈ ಸೊಗಸಾದ ಪ್ರಾಣಿಯನ್ನು ತನ್ನದೆಂದು ಹೇಳಿಕೊಳ್ಳಲು ನಿರ್ಧರಿಸಿದನು. ಎಷ್ಟೇ ವೆಚ್ಚವಾದರೂ ಅವನ ಕಾರ್ಯಗಳು ಶೀಘ್ರದಲ್ಲೇ ಭರತ ರಾಜವಂಶದ ಅಡಿಪಾಯವನ್ನು ಅಲುಗಾಡಿಸುವ ಘಟನೆಗಳ ಸರಣಿಯನ್ನು ಪ್ರಾರಂಭಿಸುತ್ತವೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಸೂರ್ಯನು ಕಾಡಿನ ಮೇಲೆ ಮುಳುಗುತ್ತಿದ್ದನು. ಭವ್ಯವಾದ ಕದಮ್ಮ ಮರದ ಕೊಂಬೆಯ ಮೇಲೆ ಒಬ್ಬಳೆ ಮರಿಳೆ ನಿಂತಿರುವ ಆಶ್ರಮದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಅವಳ ಸೌಂದರ್ಯವು ಬೆಂಕಿಯ ಜ್ವಾಲೆಯಂತೆ ಹೊಳೆಯಿತು. ಎಲೆಗಳ ಮೂಲಕ ಬೀಸುತ್ತಿದ್ದ ಸೌಮ್ಯವಾದ ಗಾಳಿಯಿಂದ ಹೊಳೆಯಿತು. ತ್ರಿಗರ್ತ ರಾಜ್ಯದ ಯುವ ರಾಜಕುಮಾರ ಕೋಟಿಕಾ ತನ್ನ ಕಣ್ಣುಗಳಲ್ಲಿ ಕುತೂಹಲ ಮತ್ತು ಮೆಚ್ಚುಗೆಯೊಂದಿಗೆ ಅವಳ ಬಳಿಗೆ ಬಂದಳು. ಶುಭಾಶಯಗಳು ಕುಲ್ಲಿನ ಮಹಿಳೆ, ಅವನು ಗೌರವದಿಂದ ತಲೆಬಾಗುತ್ತಾ ಹೇಳಿದನು. ನೀವು ಈ ಕಾಡುಗಳಲ್ಲಿ ಏಕಾಂಗಿಯಾಗಿ ನಿಲ್ಲುತ್ತೀರಿ, ಆದರೂ ನೀವು ಆತ್ಮವಿಶ್ವಾಸ ಮತ್ತು ಶಕ್ತಿಯ ಸೆಳವು ಹರಡುತ್ತೀರಿ. ನೀವು ದೇವತೆ, ಯಕ್ಷಿ ಅಥವಾ ಬಹುಶಃ ದಾನವಿ, ಅಪ್ಸರ ಅಥವಾ ದೈತ್ಯನ ಪತ್ನಿಯಾಗಿದ್ದೀಯಾ? ಅಥವಾ ನೀವು ನಾಗ, ರಾಜನ ಮಗಳು, ರಾಕ್ಷಸಿ ಅಥವಾ ವರುಣ, ಯಮ, ಸೋಮ ಅಥವಾ ಕುಬೇರನ ಪತ್ನಿಯಾಗಿರಬಹುದು. ಕೋಟಿಕಾ ಅವರ ಮಾತುಗಳು ಸೌಮ್ಯವಾದ ಹರಿವಿನಲ್ಲಿ ಹೊರಬಂದವು. ಅವರು ಈ ನಿಗೂಢ ಮಹಿಳೆಯನ್ನು ಸುತ್ತುವರೆದಿರುವ ರಹಸ್ಯವನ್ನು ಬಿಚ್ಚಿಡಲು ಪ್ರಯತ್ನಿಸುತ್ತಿರುವಂತೆ ಮಹಿಳೆ ಎತ್ತರವಾಗಿ ನಿಂತಳು. ಅವಳ ಕಣ್ಣುಗಳು ವಿನೋದದಿಂದ ಹೊಳೆಯುತ್ತಿದ್ದವು. ಅವಳು ತನ್ನ ಸಂಭಾವ್ಯ ಭೂತಗಳ ಬಗ್ಗೆ ಕೋಟಿಕಾ ಅವರ ಕಾವ್ಯಾತ್ಮಕ ವಿವರಣೆಯನ್ನು ಆನಂದಿಸುತ್ತಿರುವಂತೆ ತೋರುತ್ತಿತ್ತು. ನಾನು ದೇವತೆಯಲ್ಲ, ಅವಳು ಅಂತಿಮವಾಗಿ ಸಂಗೀತದಂತರ ಅವಳ ಧ್ವನಿಯನ್ನು ಹೇಳಿದಳು. ನಾನು ಯಾವುದೇ ಅಲೌಕಿಕ ವಂಶಾವಳಿಯನ್ನು ಹೇಳಿಕೊಳ್ಳುವುದಿಲ್ಲ. ಆದರೆ ನನಗೆ ತಿಳಿಸಿ, ರಾಜಕುಮಾರ ಕೋಟಿಕಾ, ನೀನು ಮತ್ತು ನಿನ್ನ ಸಹಚರು ಯಾರು? ನೀನು ಅರಣ್ಯಕ್ಕೆ ಏಕೆ ಬಂದಿದ್ದೀಯ? ಕೋಟಿಕಾ ಮುಗುಳ್ನಕ್ಕಳು. ಆ ಮಹಿಳೆ ನಿಗೂಢವಾದ ಮುಸುಕು ಹಿಂದೆ ಅಡಗಿಕೊಳ್ಳುವ ಬದಲು ತನ್ನ ಬಗ್ಗೆ ಕೇಳಿದಳು.
ನಾನು ಕೋಟಿಕ ರಾಜ ಸೂರತನ ಮಗ. ಅವನು ತನ್ನ ಸುತ್ತಲೂ ನೆರೆದಿದ್ದ ತನ್ನ ಸ್ನೇಹಿತರ ಕಡೆಗೆ ಸನ್ನೆ ಮಾಡಿದರು. ಇದು ತ್ರಿಗತ್ರದ ರಾಜ ಕ್ಷೇಮಂಕರ ಮತ್ತು ಅವನ ಹಿಂದೆ ಪುಲಿಂದದ ರಾಜಕುಮಾರ ನಿಂತಿದ್ದಾನೆ. ಮತ್ತು ಕೊಳದ ಪಕ್ಕದಲ್ಲಿರುವ ಯುವಕನು ಇಷ್ವಾಕು ರಾಜವಂಶದ ಯೋಧ ಸುವಾಳನ ಮಗನಾಗಿದ್ದಾನೆ. ಕೋಟಿಕನು ಮಾತನಾಡುತ್ತಿದ್ದಂತೆಯೇ ಸವೀರನ ರಾಜನಾದ ಜಯದ್ರಥನು ತನ್ನ ಸೈನ್ಯದ ತಲೆಯ ಮೇಲಿದ್ದ ಮರಗಳಿಂದ ಹೊರಬಂದನು. ಅವನ 12 ಸ್ತ್ರೀಯಂದದ ಧಾರಕರು ಅವನ ಮುಂದೆ ಸವಾರಿ ಮಾಡಿದರು. ಅವರ ರಥಗಳು ಶ್ರೇಷ್ಠ ಕುದುರೆಗಳಿಂದ ಎಳೆಯಲ್ಪಟ್ಟವು. ಅವು ಮುಸುಕಾಗುವ ಬೆಳಕಿನಲ್ಲಿ ನಯಗೊಳಿಸಿದ ರಥದ ಕಲ್ಲುಗಳಂತೆ ಹೊಳೆಯುತ್ತಿದ್ದವು. ಜಯದ್ರಥನ ಪುರುಷರು ಅವನ ಸುತ್ತಲೂ ಒಟ್ಟುಗೂಡಿದಾಗ ಗಾಳಿಯು ರಕ್ಷಾಕವಚದ ಶಬ್ದದಿಂದ ಮತ್ತು ಸಂಭಾಷಣೆಯ ಗುಣಗಾಟದಿಂದ ತುಂಬಿತ್ತು. ಕೋಟಿಕನು ಜಯದ್ರಥನ ಸೈನ್ಯವನ್ನು ನೋಡಿದಾಗ ಅವನ ಕಣ್ಣುಗಳು ಅಗಲವಾದವು ಮತ್ತು ತನ್ನ ಶ್ರೇಷ್ಠ ಯೋಧರಿಂದ ಸುತ್ತುವರೆದಿರುವ ಈ ಪ್ರಬಲ ರಾಜನು ಯಾರು ಅವನು ವಿವರಣೆಗಾಗಿ ಅವಳ ಕಡೆಗೆ ತಿರುಗಿ ಆ ಮಹಿಳೆಯನ್ನು ಕೇಳಿದನು. ಆದರೆ ಅವಳು ಕೇವಲ ನಗುತ್ತಾ, ನಾನು ಒಬ್ಬ ನಮ್ಮ ಪ್ರವಾಸಿ ರಾಜಕುಮಾರ ಕೋಟಿಕ, ನನಗೆ ಈ ರಾಜರು ಅಥವಾ ಅವರ ಸೈನ್ಯಗಳು ತಿಳಿದಿಲ್ಲ. ಆದರೆ ನನಗೆ ತಿಳಿಸಿ, ನೀವೆಲ್ಲರೂ ಈ ಅರಣ್ಯಕ್ಕೆ ಏನು ತರುತ್ತೀರಿ? ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಮೃದುವಾದ ಸಂಜೆಯ ಹೊಳಪಿನಲ್ಲಿ ಅರಣ್ಯವನ್ನು ಮುಳುಗಿಸಿದನು. ಮರಗಳು ಪರಸ್ಪರ ರಹಸ್ಯಗಳನ್ನು ಪಿಸುಗುಟ್ಟುತ್ತಿದ್ದಂತೆ ಹೂ ಬಿಡುವ ಹೂವುಗಳ ಪರಿಮಳ ಮತ್ತು ಗಸ್ತಲಿನ ಎಲೆಗಳ ಶಬ್ದದಿಂದ ಗಾಳಿಯು ತುಂಬಿತ್ತು. ಕೋಟಿಕಾಳ ಸಹಚರರು ಅವನ ಸುತ್ತಲೂ ಸೇರಿದ್ದರು, ಇನ್ನಷ್ಟು ಕೇಳಲು ಉತ್ಸುಕರಾಗಿದ್ದರು. ದಟ್ಟವಾದ ಕಾಡಿನಲ್ಲಿ ಮರಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದಾಗ ರಾಜಕುಮಾರಿ ದ್ರೌಪದಿ ಒಬ್ಬಳೇ ಒಬ್ಬ ಅಪರಿಚಿತನ ಮುಖ ಕಂಡಳು. ತನ್ನ ಪ್ರಯಾಣದ ಸಮಯದಲ್ಲಿ ಕೋಟಿಕ ಎಂದು ಕರೆಯಲ್ಪಡುವ ಶೈವಳ ಮಗನಾದ ರಾಜಕುಮಾರನು ಅವಳನ್ನು ನೋಡಿದನು. ಕುತೂಹಲ ಮತ್ತು ಎಚ್ಚರಿಕೆಯ ಮಿಶ್ರಣದೊಂದಿಗೆ ಅವನು ಅವಳ ಬಳಿಗೆ ಹೋದನು ಮತ್ತು ಅವರ ಪರಿಸ್ಥಿತಿಯ ಖಚಿತ್ಯವನ್ನು ಅರಿತ ಅವಳು ಮಾತನಾಡಲು ಹಿಂಜರಿಯುತ್ತಿದ್ದಳು. ಅವಳು ಅವನನ್ನು ಹೇಗೆ ಸಂಬೋಧಿಸಬೇಕು ಎಂದು ಯೋಚಿಸುತ್ತಿದ್ದಂತೆ ದ್ರೌಪದಿಯ ಕಣ್ಣುಗಳು ನಿಧಾನವಾಗಿ ಚಲಿಸಿದ್ದವು ಮತ್ತು ಸೂಕ್ಷ್ಮವಾದ ಚಲನೆಯಿಂದ ಅವಳು ತಾನು ಹಿಡಿದುಕೊಂಡಿದ್ದ ಕದಂಬ ಕೊಂಬೆಯನ್ನು ಬಿಟ್ಟಳು. ಅಂತಿಮವಾಗಿ ಮಾತನಾಡುವ ಮೊದಲು ಅವಳು ತನ್ನ ರೇಷ್ಮೆ ಉಡುಪುಗಳನ್ನು ಮರುಹೊಂದಿಸಿದಳು. ಯಾವುದೇ ಸುಕ್ಕುಗಳು ಅಥವಾ ಕ್ರೀಸ್ಗಳನ್ನು ಮೃದುಗೊಳಿಸಿದಳು. ಓ ರಾಜಕುಮಾರ, ನನಗೆ ತಿಳಿದಿದೆ. ಅವಳು ಸಂಗೀತದಂತಹ ಧ್ವನಿಯನ್ನು ಹೇಳಿದಳು. ನನ್ನಂತಹ ಯಾರಾದರೂ ನಿಮ್ಮನ್ನು ಹೀಗೆ ಸಂಬೋಧಿಸುವುದು ಸೂಕ್ತವಲ್ಲ. ಆದರೆ ನಿಮ್ಮೊಂದಿಗೆ ಮಾತನಾಡಲು ಇಲ್ಲಿ ಬೇರೆ ಯಾರೂ ಇಲ್ಲ ಮತ್ತು ನಾನು ಈ ಸಮಯದಲ್ಲಿ ಒಬ್ಬಂಟಿಯಾಗಿರುವುದರಿಂದ ನಾನು ನಿಮ್ಮೊಂದಿಗೆ ಮಾತನಾಡಲು ಈ ಅವಕಾಶವನ್ನು ತೆಗೆದುಕೊಳ್ಳುತ್ತೇನೆ. ಅವಳ ಮಾತುಗಳು ನಾಚಿಕೆಯ ಸುಳಿವನ್ನು ಹೊಂದಿದ್ದವು, ಆದರೆ ದೃಢನಿಶ್ಚಯದ ಭಾವವನ್ನೂ ಸಹ ಹೊಂದಿದ್ದವು. ಗೊತ್ತಾ ಯೋಗ್ಯ ಅವಳು ಮುಂದುವರಿಸಿದಳು, ಈ ಕಾಡಿನಲ್ಲಿ ಒಬ್ಬಂಟಿಯಾಗಿರುವುದರಿಂದ ನಾನು ನಿಮ್ಮೊಂದಿಗೆ ಮಾತನಾಡಬಾರದು. ನನ್ನ ಲಿಂಗದ ಉಪಯೋಗಗಳನ್ನು ನೆನಪಿಸಿಕೊಳ್ಳುತ್ತೇನೆ. ಅವಳು ಒಂದು ಕ್ಷಣ ವಿರಾಮಗೊಳಿಸಿದಳು. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದಳು. ನಾನು ಕೋಟಿಕ ಎಂದು ಕರೆಯಲ್ಪಡುವ ಸೂರತನ ಮಗನೆಂದು ನಾನು ಕಲಿತಿದ್ದೇನೆ. ಆದ್ದರಿಂದ ನನ್ನ ಕಡೆಯಿಂದ ನಾನು ಈಗ ನನ್ನ ಸಂಬಂಧಗಳು ಮತ್ತು ಪ್ರಸಿದ್ಧ ಜನಾಂಗದ ಬಗ್ಗೆ ಹೇಳುತ್ತೇನೆ. ಶಾಂತವಾದ ಆತ್ಮವಿಶ್ವಾಸದಿಂದ ದ್ರೌಪದಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ನಾನು ರಾಜ ದ್ರುಪದಲ ಮಗಳು, ಅವಳು ಹೇಳಿದಳು. ಅವಳ ಧ್ವನಿಯು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಬಲಗೊಳ್ಳುತ್ತದೆ. ಜನರು ನನ್ನನ್ನು ಕೃಷ್ಣ ಎಂಬ ಹೆಸರಿನಿಂದ ಗುರುತಿಸುತ್ತಾರೆ ಮತ್ತು ನಾನು ನನ್ನ ಗಂಡಂದಿರಾಗಿ 5 ಜನರನ್ನು ಸ್ವೀಕರಿಸಿದ್ದೇನೆ. ಅವರ ಬಗ್ಗೆ ನೀವು ಅವರು ಕಾಂಡವಪ್ರಸ್ಥದಲ್ಲಿ ವಾಸಿಸುತ್ತಿರುವಾಗ ಕೇಳಿರಬಹುದು. ತನ್ನ ಪ್ರೀತಿಯ ಗಂಡಂದಿರ ಬಗ್ಗೆ ಮಾತನಾಡುವಾಗ ಅವಳ ಕಣ್ಣುಗಳು ಹೆಮ್ಮೆಯ ಸುಳಿವನ್ನು ಹೊಳೆಯುತ್ತಿದ್ದವು. ಯುಧಿಷ್ಠಿರ, ಭೀಮಸೇನ, ಅರ್ಜುನ ಮತ್ತು ಮಾದ್ರಿಯ 2 ಪುತ್ರರು
ನನ್ನನ್ನು ಇಲ್ಲಿ ಬಿಟ್ಟು ಬೇಟೆಯಾಡಲು ಹೊರಟಿದ್ದಾರೆ. ರಾಜನು ಪೂರ್ವಕ್ಕೆ ಹೋಗಿದ್ದಾನೆ, ಭೀಮಸೇನನು ದಕ್ಷಿಣಕ್ಕೆ, ಅರ್ಜುನನು ಪಶ್ಚಿಮಕ್ಕೆ ಮತ್ತು ಅವಳಿ ಸಹೋದರರು ಉತ್ತರಕ್ಕೆ ಹೋಗಿದ್ದಾರೆ. ಅವಳ ಮಾತುಗಳು ತನ್ನ ಗಂಡಂದಿರನ್ನು ಬಹಳವಾಗಿ ಕಳೆದುಕೊಂಡಂತೆ ಹಂಬಲದಿಂದ ಕೂಡಿದ್ದವು. ಅವಳು ಮಾತನಾಡುವುದನ್ನು ಮುಗಿಸಿದಾಗ ದ್ರೌಪದಿಯ ಅಭಿವ್ಯಕ್ತಿ ಆತಿಥ್ಯಕಾರಿಯಾಗಿ ಮಾರ್ಪಟ್ಟಿತು. ಆದ್ದರಿಂದ ನೀವು ಈಗ ಕೆಳಗಿಳಿಯಿರಿ ಮತ್ತು ನಿಮ್ಮ ಗಾಡಿಗಳನ್ನು ವಜಾಗೊಳಿಸಿ ಅವರಿಂದ ಸೂಕ್ತವಾದ ಸ್ವಾಗತವನ್ನು ಪಡೆದ ನಂತರ ನೀವು ನಿರ್ಗಮಿಸಬಹುದು ಎಂದು ಅವಳು ಕೋಟಿಕಾಳತ್ತ ಪ್ರೀತಿಯಿಂದ ನಗುತ್ತಾ ಹೇಳಿದಳು. ಧರ್ಮದ ಉದಾತ್ತ ಮಗನು ಅತಿಥಿಗಳನ್ನು ಇಷ್ಟಪಡುತ್ತಾನೆ ಮತ್ತು ನಿಮ್ಮನ್ನು ನೋಡಲು ಖಂಡಿತವಾಗಿಯೂ ಸಂತೋಷಪಡುತ್ತಾನೆ. ಅವಳ ಮಾತುಗಳು ನಿಜವಾದ ಉಷ್ಣತೆಯ ಭಾವದಿಂದ ತುಂಬಿದವು ಮತ್ತು ಕೋಟಿಕ ಅವಳ ಪ್ರಾಮಾಣಿಕತೆಯನ್ನು ಅರಿತುಕೊಂಡು ಕೃತಜ್ಞತೆಯಿಂದ ಅವನ ಹೃದಯವು ಉಬ್ಬಿಕೊಂಡಿತು. ತನ್ನ ಮುಖದಲ್ಲಿ ಇನ್ನೂ ಸೌಮ್ಯವಾದ ನರುವಿನೊಂದಿಗೆ ದ್ರೌಪದಿ ತನ್ನನ್ನು ಚೆನ್ನಾಗಿ ನೆನಪಿಸಿಕೊಂಡಳು. ದಟ್ಟವಾದ ಕಾಡಿನ ಮಧ್ಯಭಾಗದಲ್ಲಿ ವಿವಿಧ ರಾಜ್ಯಗಳ ರಾಜಕುಮಾರರ ಗುಂಪೊಂದು ಬೇಟೆಯಾಡಲು ಮತ್ತು ಪರಸ್ಪರ ಸಹವಾಸವನ್ನು ಆನಂದಿಸಲು ಒಟ್ಟುಗೂಡಿದ್ದರು. ಅವರಲ್ಲಿ ಸಿಂಧು, ಸವೀರ ಮತ್ತು ಇತರ ದೇಶಗಳ ರಾಜನಾದ ಜಯದ್ರಥನು ಸೇರಿದ್ದನು. ಅವನು ತನ್ನ ಶೌರ್ಯ ಮತ್ತು ಬಲವಾದ ಇಚ್ಛಾಶಕ್ತಿಗೆ ಹೆಸರುವಾಸಿಯಾಗಿದ್ದನು. ಅವರು ಬೆಂಕಿಯ ಸುತ್ತ ಕುಳಿತಾಗ ಜಯದ್ರಥನು ಆ ದಿನದ ಆರಂಭದಲ್ಲಿ ತಾನು ನೋಡಿದ ಮಹಿಳೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಸುಂದರವಾದ ದ್ರೌಪದಿ 5 ಪಾಂಡವರ ಸಹೋದರರ ಪತ್ನಿ. ಅವಳ ಹೆಸರು ಎಲ್ಲರ ತುಟಿಗಳಲ್ಲಿಯೂ ಇತ್ತು ಮತ್ತು ಜಯದ್ರಥನು ಅವಳ ಆಕರ್ಷಣೆಯಿಂದ ಆಕರ್ಷಿತ ಆಗುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಸ್ವಂತ ರಾಜ್ಯದ ಸಂಪತ್ತು ಮತ್ತು ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಾ ತನ್ನ ಜನರು ಪಾಂಡವರಿಗಿಂತ ಶ್ರೇಷ್ಠರು ಎಂದು ಹೇಳಿಕೊಂಡನು. ಬುದ್ಧಿವಂತ ಮತ್ತು ಬುದ್ಧಿವಂತ ಮಹಿಳೆಯಾಗಿದ್ದ ಕೃಷ್ಣನು ಅವರ ಸಂಭಾಷಣೆಯನ್ನು ಕೇಳಿದಳು. ಅವಳು ಜಯದ್ರಥನ ಉದ್ದೇಶಗಳನ್ನು ತಿಳಿದಿದ್ದಳು ಮತ್ತು ಮಧ್ಯೆ ಪ್ರವೇಶಿಸಲು ನಿರ್ಧರಿಸಿದಳು. ತನ್ನ ಧ್ವನಿಯಲ್ಲಿ ಕೋಪದ ಸುಳಿವನ್ನು ಹೊಂದಿದ್ದ ಆಕೆ ಪಾಂಡವರ ಶೌರ್ಯ ಮತ್ತು ನಿಷ್ಠೆಯನ್ನು ನೆನಪಿಸುತ್ತಾ ಅವರ ಮಾತುಗಳಿಗಾಗಿ ಜಯದ್ರಥನನ್ನು ಗದರಿಸಿದಳು. ಅವಳು ಅವನನ್ನು ಶಕ್ತಿಯುತ ಸಿಂಹಗಳಿಗೆ ಸವಾಲು ಹಾಕುವ ಧೈರ್ಯವುಳ್ಳ ಮೂರ್ಖ ಮಗುವಿಗೆ ಹೋಲಿಸಿದರು. ಅವನು ಎದುರಿಸುತ್ತಿರುವ ಅಪಾಯದ ಬಗ್ಗೆ ತಿಳಿದಿರಲಿಲ್ಲ. ಆದಾಗ್ಯೂ ಜಯದ್ರಥನು ಕೃಷ್ಣನ ಎಚ್ಚರಿಕೆಗಳಿಂದ ವಿಚಲಿತನಾಗಲಿಲ್ಲ. ಅವನು ತನ್ನ ಸ್ವಂತ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು ಮತ್ತು ತನ್ನ ಜನರು ಪಾಂಡವರಿಗಿಂತ ಶ್ರೇಷ್ಠರು ಎಂದು ಹೇಳಿಕೊಂಡನು. ಅವನು ದ್ರೌಪದಿಗೆ ತನ್ನ ರಥ ಅಥವಾ ಆನೆಯ ಮೇಲೆ ಸವಾರಿ ಮಾಡಲು ಅವಕಾಶವನ್ನು ನೀಡಿದನು. ಬದಲಿಗೆ ಅವಳು ತನ್ನ ಗಂಡನನ್ನು ತ್ಯಜಿಸಿ ಅವನೊಂದಿಗೆ ಸೇರಿಕೊಳ್ಳಬೇಕೆಂದು ಸಲಹೆ ನೀಡಿದನು. ಜಯದ್ರಥನ ಬೆದರಿಕೆಗಳಿಂದ ಕೃಷ್ಣನಿಗೆ ಭಯವಾಗಲಿಲ್ಲ. ಅವಳು ಎತ್ತರವಾಗಿ ನಿಂತಳು. ಅವಳ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವಳು ಜಯದ್ರಥನನ್ನು ತನ್ನನ್ನು ರಕ್ಷಿಸಿದ ಪರಾಕ್ರಮಶಾಲಿ ಯೋಧರಾದ ಅರ್ಜುನ, ಭೀಮ ಮತ್ತು ಇತರರನ್ನು ನೆನಪಿಸಿದಳು. ಅವನು ತನ್ನ ಮೇಲೆ ಕೈ ಹಾಕಲು ಧೈರ್ಯ ಮಾಡಿದರೆ ಅವನು ಈ ಶಕ್ತಿಶಾಲಿ ವೀರರ ಕೋಪವನ್ನು ಎದುರಿಸಬೇಕಾಗುತ್ತದೆ ಎಂದು ಅವಳು ಅವನಿಗೆ ಎಚ್ಚರಿಕೆ ನೀಡಿದಳು. ತನ್ನ ಸ್ವಂತ ಸಾಮರ್ಥ್ಯದ ಬಗ್ಗೆ ವಿಶ್ವಾಸವಿದ್ದ ಜಯದ್ರಥನು ಕೃಷ್ಣನ ಮಾತುಗಳನ್ನು ನೋಡಿ ನಕ್ಕನು. ಅವನು ತನ್ನ ರಾಜಮನೆತನದ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು ಮತ್ತು ತಾನು ಪಾಂಡವರಿಗಿಂತ ಶ್ರೇಷ್ಠನೆಂದು ಹೇಳಿಕೊಂಡನು. ಆದರೆ ಕೃಷ್ಣನು ಸುಲಭವಾಗಿ ಹೆದರಿಸುವ ವ್ಯಕ್ತಿಯಲ್ಲ. ಜಯದ್ರಥನ ಕ್ರಿಯೆಗಳ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಿರುವಾಗ ಅವಳು ದೃಢವಾಗಿ ತನ್ನ ಧ್ವನಿಯಲ್ಲಿ ಸ್ಥಿರವಾಗಿ ನಿಂತಳು. ಅವರ ಸಂಭಾಷಣೆ ಕೊನೆಗೊಳ್ಳುತ್ತಿದ್ದಂತೆ ಕೃಷ್ಣನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ತಾನು ಪಾಂಡವರ ಶಕ್ತಿ ಮತ್ತು ಧೈರ್ಯವನ್ನು ಕಡಿಮೆ ಅಂದಾಜು ಮಾಡಿದ್ದೇನೆ ಎಂದು ಜಯದ್ರಥನ ಅರಿವಿತು.
ತಾನು ಅವರಿಗೆ ಸರಿಸಮಾನನಲ್ಲ ಮತ್ತು ಕೃಷ್ಣನು ತನ್ನ ನಿಷ್ಠಾವಂತ ಗಂಡಂದಿರನ್ನು ಎಂದಿಗೂ ತ್ಯಜಿಸುವುದಿಲ್ಲ ಎಂದು ಆತ ತಡವಾಗಿ ಅರಿತುಕೊಂಡ ಕ್ಷಣದಲ್ಲಿ ಅರಣ್ಯವು ಉದ್ವಿಗ್ನತೆಯಿಂದ ಜೀವಂತವಾಗುತ್ತಿರುವಂತೆ ತೋರುತ್ತಿತ್ತು. ಗಾಳಿಯಲ್ಲಿ ಬೀಸುವ ಎಲೆಗಳ ಸದ್ದು ಮತ್ತು ದೂರದ ಗುಡುಗಿನ ಗುಡುಗು ಮರಗಳ ಮೂಲಕ ಪ್ರತಿಧ್ವನಿಸಿತು. ಜಯದ್ರಥನ ಅದೃಷ್ಟವನ್ನು ದೇವರುಗಳೇ ನೋಡುತ್ತಿದ್ದರಂತೆ ಭಾಸವಾಗುತ್ತಿತ್ತು. ಜಯದ್ರಥ ಮತ್ತು ಕೃಷ್ಣನ ನಡುವಿನ ಮುಖಾಮುಖಿಯು ಈಗಷ್ಟೇ ಪ್ರಾರಂಭವಾಗಿತ್ತು, ಆದರೆ ಇದು ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸುವ ಬುದ್ಧಿವಂತಿಕೆಯ ಧೈರ್ಯ ಮತ್ತು ನಿಷ್ಠೆಯ ಯುದ್ಧವಾಗಿತ್ತು. ಆಮ್ಯಕ ಕಾಡಿನ ಆಳದಲ್ಲಿ ಪಾಂಡುವಿನ ಮಕ್ಕಳ ಮೇಲೆ ಅಸಮಾಧಾನದ ಭಾವನೆ ನೆಲೆಸಿತ್ತು. ಅವರು ಪ್ರತ್ಯೇಕವಾಗಿ ಬೇಟೆಯಾಡುತ್ತಿದ್ದರು ಮತ್ತು ಪರಸ್ಪರ ಮತ್ತೆ ಸೇರಿಕೊಂಡರು. ಅರಣ್ಯವು ಜೀವರಾಶಿಗಳಿಂದ ತುಂಬಿದೆ, ಆದರೆ ಮುನ್ಸೂಚನೆಯ ಗಾಳಿಯಿಂದ ಕೂಡಿದೆ ಎಂದು ಕಂಡುಹಿಡಿದರು. ಪಕ್ಷಿಗಳು ಕರ್ಕಶ ಧ್ವನಿಯಲ್ಲಿ ಕೂಗುತ್ತಿದ್ದವು, ಕಾಡು ಮೃಗಗಳು ಪ್ರಕ್ಷುಬ್ಧವಾಗಿ ತಿರುಗಾಡುತ್ತಿದ್ದವು. ಮರಗಳ ಆಚೆಗೆ ಅಡಗಿರುವ ಉಪಸ್ಥಿತಿಯನ್ನು ಅನುಭವಿಸಿದಂತೆ ಯುಧಿಷ್ಠಿರನ ತೀಕ್ಷ್ಣವಾದ ಮನಸ್ಸು ಸೂಕ್ಷ್ಮ ಚಿಹ್ನೆಗಳನ್ನು ಎತ್ತಿಕೊಂಡಿತು ಮತ್ತು ಅವನು ಭಯದಿಂದ ತನ್ನ ಸಹೋದರರ ಕಡೆಗೆ ತಿರುಗಿದನು. ನನ್ನ ಸ್ನೇಹಿತರೇ, ಅವನು ಹೇಳಿದನು, ನಾವು ನಮಗಿಂತ ದೊಡ್ಡದರಲ್ಲಿ ಎಡವಿದ್ದೇವೆ ಎಂದು ನಾನು ಹೆದರುತ್ತೇನೆ. ಅರಣ್ಯವು ಕಿರಿಕಿರಿಗೊಂಡಿದೆ, ಅದು ಸಹ ಅಪರಿಚಿತರ ಉಪಸ್ಥಿತಿಯನ್ನು ಅನುಭವಿಸುತ್ತದೆ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ದಿಗಂತವನ್ನು ಸ್ಕ್ಯಾನ್ ಮಾಡುತ್ತವೆ. ಮುಂದುವರೆಯುವ ಮೊದಲು ನಾವು ಈ ಬೆನ್ನಟ್ಟುವಿಕೆಯನ್ನು ಬಿಟ್ಟು ನಮ್ಮ ಆಶ್ರಮಕ್ಕೆ ಹಿಂತಿರುಗೋಣ. ನಮಗೆ ಹೆಚ್ಚಿನ ಆಟದ ಅಗತ್ಯವಿಲ್ಲ, ಆದರೆ ನಾವು ಈ ಕಾಡಿನಲ್ಲಿ ಏಕಾಂಗಿಯಾರಿಲ್ಲ ಎಂದು ನಾನು ಹೆದರುತ್ತೇನೆ. ಅವರು ತಮ್ಮ ರಥಗಳನ್ನು ತಿರುಗಿಸುತ್ತಿದ್ದಂತೆ ಒಂದು ನರಿ ರಸ್ತೆಯ ಬದಿಯಿಂದ ಜೋರಾಗಿ ಕೂಗಿತು. ಅದರ ಕೂಗು ಗಾಳಿಯಲ್ಲಿ ಕಿರುಚಾಟದಂತೆ ಚುಚ್ಚಿತು. ಯುಧಿಷ್ಠಿರನ ಕಣ್ಣುಗಳು ಕಿರಿದಾದವು ಮತ್ತು ಅದು ಏನನ್ನು ಸೂಚಿಸುತ್ತದೆ ಎಂದು ಅವನಿಗೆ ತಕ್ಷಣವೇ ತಿಳಿಯಿತು. ಇದು ಸಾಮಾನ್ಯ ನರಿ ಅಲ್ಲ ಎಂದು ಅವನು ಭೀಮ ಮತ್ತು ಅರ್ಜುನರಿಗೆ ಹೇಳಿದನು. ಅದರ ಕೂಗುಗಳು ಕತ್ತಲೆಯ ಬಗ್ಗೆ ಮಾತನಾಡುತ್ತವೆ. ಅದು ನಮ್ಮ ಜೀವನ ವಿಧಾನಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ಸಹೋದರರು ತಮ್ಮ ಪ್ರಯಾಣವನ್ನು ಮುಂದುವರಿಸುವ ಮೊದಲು ಒಂದು ಮಂದ ನೋಟವನ್ನು ವಿನಿಮಯ ಮಾಡಿಕೊಂಡರು. ಅವರು ತಮ್ಮ ಆಶ್ರಮದಲ್ಲಿದ್ದ ತೋಟವನ್ನು ಪ್ರವೇಶಿಸಿದಾಗ ಅವರು ದ್ರೌಪದಿಗೆ ನಿಷ್ಠಾವಂತ ಒಡನಾಡಿಯಾಗಿದ್ದ ದಾತ್ರೇಯಿಕಾ ಎಂಬ ಯುವತಿಯನ್ನು ಕಂಡರು. ಅವರು ದುಃಖದಲ್ಲಿ ಅಳುತ್ತಿದ್ದರು ಮತ್ತು ಅಳುತ್ತಿದ್ದರು. ಸಾರಥಿಯಾದ ಇಂದ್ರಸೇನನು ಅವಳನ್ನು ಸಮಾಧಾನಪಡಿಸಲು ಧಾವಿಸಿದನು, ಆದರೆ ಅವಳು ಸಾಂತ್ವನ ಹೇಳಲು ನಿರಾಕರಿಸಿದಳು. ಕೃಷ್ಣನನ್ನು ಬಲವಂತವಾಗಿ ಸೆರೆ ಹಿಡಿಯಲಾಗಿದೆ, ಅವಳು ಅಳುತ್ತಿದ್ದಳು. ಜಯದ್ರಥನು ಅವಳನ್ನು ಹಿಡಿದುಕೊಂಡಿದ್ದಾನೆ ಮತ್ತು ಅವಳ ಸುರಕ್ಷತೆಗಾಗಿ ನಾನು ಹೆದರುತ್ತೇನೆ. ಇಂದ್ರಸೇನನ ಮಾತುಗಳನ್ನು ಕೇಳುತ್ತಿದ್ದಂತೆ ಇಂದ್ರಸೇನನ ಮುಖವು ಕೋಪದಿಂದ ಕಪ್ಪಾಯಿತು ಮತ್ತು ಯುಧಿಷ್ಠಿರನ ಅಭಿವ್ಯಕ್ತಿ ಕಠೋರವಾಯಿತು. ನಾವು ಅವಳನ್ನು ಕಂಡುಕೊಳ್ಳುವವರೆಗೂ ನಾವು ವಿಶ್ರಾಂತಿ ಪಡೆಯುವುದಿಲ್ಲ. ಯುಧಿಷ್ಠಿರನು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ದೃಢವಾಗಿ ಪ್ರತಿಜ್ಞೆ ಮಾಡಿದನು, ನಾವು ಜಯದ್ರಥನ ಹಾದಿಯನ್ನು ಅನುಸರಿಸುತ್ತೇವೆ ಮತ್ತು ನಮ್ಮ ಪ್ರೀತಿಯ ಹೆಂಡತಿಯನ್ನು ನಮ್ಮ ಬಳಿಗೆ ಮರಳಿ ತರುತ್ತೇವೆ. ಸಹೋದರರು ಯುದ್ಧಕ್ಕೆ ಸಿದ್ಧರಾಗುತ್ತಿರುವುದನ್ನು ನೋಡಿದಾಗ ದತ್ರೇಯಿಕರ ಕಣ್ಣೀರಲ್ಲಿ ದಾನವಾಯಿತು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದವು. ತೀಕ್ಷ್ಣವಾದ ಕೂಗಿನಿಂದ ಅವರು ಜಯದ್ರಥನ ಸೈನ್ಯವು ಬಿಟ್ಟು ಹೋದ ಹಾದಿಗಳನ್ನು ಬೆನ್ನಟ್ಟಿದರು. ಅವರು ಸವಾರಿ ಮಾಡುವಾಗ ಅವರ ಕುದುರೆಗಳ ಕಾಲುಗಳಿಂದ ಒದೆಯಲ್ಪಟ್ಟ ಧೂಳು ಮುಂದಿನ ರಸ್ತೆಯನ್ನು ಮರೆಮಾಡಿತು. ಆದರೆ ಧನಂಜಯನ ತೀಕ್ಷ್ಣವಾದ ಕಣ್ಣುಗಳು ಶತ್ರುವಿನ ರೂಪಗಳನ್ನು ಎತ್ತಿಕೊಂಡವು ಮತ್ತು ಅವನು ತನ್ನ ಸಹೋದರರನ್ನು ಕರೆದನು. ನ್ಯಾಯ ಮತ್ತು ರಕ್ಷಣೆಯ ಬಯಕೆಯಿಂದ ಪ್ರಚೋದಿಸಲ್ಪಟ್ಟ ಅವರು ಆತಿಥೇಯರ ಕಡೆಗೆ ಧಾವಿಸಿದಾಗ ಅವರ ಕೋಪಕ್ಕೆ ಯಾವುದೇ ಮಿತಿ ಇರಲಿಲ್ಲ. ಆದರೆ ಅವರು ನೋಡಿದಾಗ ಸ್ವತಃ ಜಯದ್ರಥನು ತನ್ನ ರಥದ ಮೇಲೆ ಕುಳಿತಿದ್ದನು. ಕಾಡಿನ ಮಧ್ಯಭಾಗದಲ್ಲಿ ಕೋಪದಿಂದ ಉತ್ತೇಜಿಸಲ್ಪಟ್ಟ ಕ್ಷತ್ರಿಯರು
ಭೀಮ ಮತ್ತು ಅರ್ಜುನನನ್ನು ನೋಡಿದಾಗ ಕಿವುಡುತನದ ಕೂಗು ಎಬ್ಬಿಸಿದರು. ಅವರ ನಾಯಕನಾದ ಜಯದ್ರಥನು ತನ್ನ ರಥದಲ್ಲಿ ಕುಳಿತಿದ್ದ ದ್ರೌಪದಿಯನ್ನು ದಿಟ್ಟಿಸಿ ನೋಡಿದನು. ಅವನ ಕಣ್ಣುಗಳು ಸುಂದರವಾದ ಉಡುಗೆಗಳನ್ನು ಹೊಂದಿದ್ದ ಪ್ರಕಾಶಮಾನವಾದ ಮಹಿಳೆಯ ಮೇಲೆ ನಿಂತವು. ಮೃದುವಾದ ಗಾಳಿಯಿಂದ ಅವನು ಕೃಷ್ಣನ ಹೆಂಡತಿಯನ್ನು ತನ್ನ 5 ಗಂಡಂದಿರನ್ನು ವಿವರಿಸಲು ಕೇಳಿದನು. ಒಬ್ಬರನ್ನೊಬ್ಬರು ಯಾವ ಯೋಧನು ಪ್ರತಿ ರಥವನ್ನು ಸವಾರಿ ಮಾಡುತ್ತಿದ್ದನೆಂದು ತೋರಿಸಿದನು. ದ್ರೌಪದಿಯ ಧ್ವನಿಯು ಸ್ಪಷ್ಟವಾದ ಧ್ವನಿಯಂತೆ ಮೊಳಗಿತು. ನೀವು ನಿಮ್ಮ ಅದೃಷ್ಟವನ್ನು ಮುಚ್ಚುವಂತಹ ಘೋರಕೃತ್ಯವನ್ನು ಮಾಡಿದ್ದೀರಿ. ನನ್ನ ವೀರ ಗಂಡಂದಿರ ಹೆಸರುಗಳನ್ನು ತಿಳಿದುಕೊಳ್ಳುವುದರಿಂದ ಈಗ ಏನು ಪ್ರಯೋಜನ? ಅವರು ಇಲ್ಲಿದ್ದಾರೆ ಮತ್ತು ನಿಮ್ಮಲ್ಲಿ ಯಾರೂ ಯುದ್ಧದಲ್ಲಿ ಜೀವಂತವಾಗಿ ತಪ್ಪಿಸಿಕೊಳ್ಳುವುದಿಲ್ಲ. ಆಕೆಯ ಮಾತುಗಳು ದೃಢ ನಿಶ್ಚಯದಿಂದ ತೊಟ್ಟಿಕ್ಕಿದವು. ಆಕೆಯ ನೋಟವು ಜಯದ್ರಥನ ಧೈರ್ಯವನ್ನು ಚುಚ್ಚಿತು. ಅವಳು ತನ್ನ ಪ್ರತಿಯೊಬ್ಬ ಗಂಡನನ್ನು ವಿವರಿಸಲು ಪ್ರಾರಂಭಿಸಿದಾಗ ಅವಳ ಧ್ವನಿಯು ಒಂದು ಹಿತವಾದ ಗುಣವನ್ನು ಪಡೆದುಕೊಂಡಿತು. ಈಗೋ ನಂದ ಮತ್ತು ಉಪನಂದ ಎಂಬ 2 ಸುಮಧುರ ತಾಳಗಳಿಂದ ಅಲಂಕರಿಸಲ್ಪಟ್ಟಿರುವ ಮುಂಚೂಣಿಯಲ್ಲಿರುವ ಆ ಯೋಧ ಅವನು ಯುಧಿಷ್ಠಿರ, ನ್ಯಾಯದ ಹೆಜ್ಜೆಗುರುತುಗಳಲ್ಲಿ ನಡೆಯುವ ನ್ಯಾಯಯುತ ರಾಜಕುಮಾರ. ಅವನ ಮೈಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ. ಅವನ ಮೂಗು ಪ್ರಮುಖವಾಗಿದೆ ಮತ್ತು ಅವನ ಕಣ್ಣುಗಳು ದೊಡ್ಡದಾಗಿವೆ. ಒಬ್ಬ ನಿಜವಾದ ನಾಯಕ. ಅವನು ಫಲ ನೀಡುವ ಶತ್ರುವಿಗೂ ಸಹ ಜೀವವನ್ನು ನೀಡುತ್ತಾನೆ. ದ್ರೌಪದಿ ತನ್ನ ವಿವರಣೆಯನ್ನು ಮುಂದುವರೆಸಿದಾಗ ಜಯದ್ರಥನ ಕಣ್ಣುಗಳು ಅಗಲವಾದವು. ಉದ್ದವಾದ ತೋಳುಗಳು ಮತ್ತು ಸಾಲ ಮನದಷ್ಟು ಎತ್ತರವಿರುವ ಆ ಯೋಧನು ನನ್ನ ಪತಿ ಭೀಮ. ಅವನ ಕುದುರೆಗಳು ಉದಾತ್ತ ತಳಿಯವು, ಬಲವಾದವು ಮತ್ತು ಉತ್ತಮ ತರಬೇತಿ ಪಡೆದವು. ಅವನು ತನ್ನ ಅತಿಮಾನುಷ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದಾನೆ ಮತ್ತು ಅವನ ಕೋಪವನ್ನು ಎದುರಿಸದೆ ಅವನನ್ನು ನೋಡಿಸಲು ಯಾರು ಧೈರ್ಯ ಮಾಡಲಿಲ್ಲ. ಮುಂದೆ ಅವರು ಇಂದ್ರಿಯಗಳ ಸಂಪೂರ್ಣ ನಿಯಂತ್ರಣ ಮತ್ತು ಹಿರಿಯರ ಬಗ್ಗೆ ಗೌರವವನ್ನು ಹೊಂದಿದ್ದ ಅಗ್ರಗಣ್ಯ ಬಿಲ್ಲುಗಾರ ಅರ್ಜುನನ ಬಗ್ಗೆ ಮಾತನಾಡಿದರು. ಅವನು ನನ್ನ ಪತಿ ಧನಂಜಯ ಸದ್ಗುಣವನ್ನು ಅವನು ಎಂದಿಗೂ ತ್ಯಜಿಸುವುದಿಲ್ಲ ಅಥವಾ ಅವನು ಕ್ರೂರ ಕೃತ್ಯಗಳನ್ನು ಮಾಡುವುದಿಲ್ಲ. ಬೆಂಕಿಯ ಶಕ್ತಿಯಿಂದ ಆತನು ಎಲ್ಲ ಶತ್ರುಗಳನ್ನು ತಡೆದುಕೊಳ್ಳಬಲ್ಲನು. ತನ್ನ ಬುದ್ಧಿವಂತಿಕೆಯಿಂದ ಭಯವನ್ನು ಹೋಗಲಾಡಿಸಿದ ಮಹಾನ್ ಪರಾಕ್ರಮವನ್ನು ಹೊಂದಿದ್ದ ಮತ್ತು ಪಾಂಡವರು ಪ್ರಿಯ ಜೀವನದಂತೆ ಪ್ರೀತಿಸುತ್ತಿದ್ದ ಯುವಕನಾದ ನಕುಲನ ಬಗ್ಗೆ ಮಾತನಾಡುವಾಗ ಅವಳ ಧ್ವನಿಯು ಮೃದುವಾಯಿತು. ಅಂತಿಮವಾಗಿ ಆಯುಧಗಳಲ್ಲಿ ನಿಪುಣನಾಗಿದ್ದ ಮತ್ತು ಯುಧಿಷ್ಠಿರನಿಗೆ ಇಷ್ಟವಾದದ್ದನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದ ಸಹದೇವನನ್ನು ಅವಳು ವಿವರಿಸಿದಳು. ಅವನು ನನ್ನ ಪತಿ ಕುಂತಿಗೆ ಅವಳ ಸ್ವಂತ ಆತ್ಮಕ್ಕಿಂತ ಹೆಚ್ಚು ಪ್ರಿಯನಾಗಿದ್ದಾನೆ. ಅವನು ವೀರೋಚಿತ, ಬುದ್ಧಿವಂತ ಮತ್ತು ಎಂದೆಂದಿಗೂ ಕೋಪಗೊಂಡಿದ್ದಾನೆ. ಬುದ್ಧಿವಂತಿಕೆಯ ಅಥವಾ ವಾಕ್ಚಾತುರ್ಯದಲ್ಲಿ ಸಮನಾಗಿಲ್ಲ. ದ್ರೌಪದಿಯು ಮಾತನಾಡುವುದನ್ನು ಮುಗಿಸಿದಾಗ ಜಯದ್ರಥನ ಮುಖವು ಮಸುಕಾಯಿತು. ಅವರ ಪರಾಕ್ರಮ ಮತ್ತು ಶೌರ್ಯವು ಈಗ ಸ್ಪಷ್ಟವಾಗುತ್ತಿದ್ದಂತೆ ಅವರ ಪುತ್ರರು ಅವನಿಗೆ ಬಹಿರಂಗವಾಗಿದ್ದರು. ಕೋಪದಿಂದ ತುಂಬಿದ ಇಂದ್ರನಂತೆ 5 ಸಹೋದರರು ಭಯಭೀತರಾದ ಪದಾತಿದಳವನ್ನು ಹಿಂದೆ ಬಿಟ್ಟು ರಥಗಳ ಮೇಲೆ ಧಾವಿಸಿ ಗಾಳಿಯನ್ನು ಕಪ್ಪಾಗಿಸಿದ ಬಾಣಗಳ ಪ್ರವಾಹವನ್ನು ಬಿಚ್ಚಿಟ್ಟರು. ಯುದ್ಧವು ಹೊರಹೊಮ್ಮುವ ಹಂತದಲ್ಲಿತ್ತು ಮತ್ತು ಸೈನ್ಯಗಳು ಉಕ್ಕಿನ ಮತ್ತು ಕ್ರೋಧದ ಉನ್ಮಾದದಲ್ಲಿ ಹೋರಾಡುತ್ತಿದ್ದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಸಿಂಧುವಿನ ರಾಜ ಜಯದ್ರಥನು ಮುಂಚೂಣಿಯಲ್ಲಿ ನಿಂತು ತನ್ನ ಮುಖದ ಮೇಲೆ ತೀವ್ರವಾದ ದೃಢ ನಿಶ್ಚಯದಿಂದ ತನ್ನ ರಾಜಕುಮಾರರಿಗೆ ಆದೇಶಗಳನ್ನು ನೀಡುತ್ತಿದ್ದನು. ಆದರೆ ಅವನು ಭೀಮ, ಅರ್ಜುನ ಮತ್ತು ಅವಳಿ ಸಹೋದರರಾದ ನಕುಲ ಮತ್ತು ಸಹದೇವನು ಯುಧಿಷ್ಠಿರನೊಂದಿಗೆ ತನ್ನ ಕಡೆಗೆ ಸಾಗುತ್ತಿರುವುದನ್ನು ನೋಡಿದಾಗ ಅವನ ಆತ್ಮವಿಶ್ವಾಸವು ಕ್ಷೀಣಿಸಲು ಪ್ರಾರಂಭಿಸಿತು. ಸಿವಿ, ಸೌವಿರ ಮತ್ತು ಸಿಂಧು ಬುಡಕಟ್ಟು ಜನಾಂಗದ ಸೈನಿಕರು ಈ ವೀರರನ್ನು ನೋಡಿ ನಡುಗಿದರು. ಅವರ ಮುಖಗಳು ಕಲ್ಲಿನಂತೆ ಕಂಗೊಳಿಸಿದವು.
ಭೀಮಸೇನನು ಚಿನ್ನದಿಂದ ಅಲಂಕರಿಸಲ್ಪಟ್ಟ ಬಲವಾದ ಗದೆಯನ್ನು ಹೊಂದಿ ಅವನನ್ನು ಎಚ್ಚರಿಸುವಲ್ಲಿ ವಿನಾಶದ ಹಾದಿಯನ್ನು ಬಿಟ್ಟು ಮುಂದೆ ಓಡಿದನು. ರಾಜನ ಯೋಧರು ಅವರ ಮೇಲೆ ಈಟಿಗಳು, ದಂಡೆಗಳು ಮತ್ತು ಕಬ್ಬಿಣದ ಬಾಣಗಳನ್ನು ಎಸೆದರು. ಆದರೆ ಅವನು ದೃಢವಾಗಿ ನಿಂತನು. ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅರ್ಜುನನು ಸೌವೀರರಾಜನನ್ನು ಗುರಿಯಾಗಿಸಿಕೊಂಡು ಸಿಂಧು ಸೈನ್ಯದ ವಾಹನದಲ್ಲಿ ಶೌರ್ಯದಿಂದ ಹೋರಾಡಿದ 500 ಧೈರ್ಯಶಾಲಿ ಪರ್ವತಾರೋಹಿಗಳನ್ನು ಕೊಂದನು. ಈ ಮಧ್ಯೆ ನಕುಲನು ತನ್ನ ರಥದಿಂದ ಕೈಯಲ್ಲಿ ಕತ್ತಿಯೊಂದಿಗೆ ಹಾರಿ ಬೀಜಗಳನ್ನು ಚದುರಿಸುವ ರೈತನಂತೆ ಶತ್ರು ಹೋರಾಟಗಾರರನ್ನು ಚದುರಿಸಿದನು. ಸಹದೇವನು ತನ್ನ ರಥದಿಂದ ಅನೇಕ ಯೋಧರನ್ನು ವೇಗವಾಗಿ ಕಬ್ಬಿಣದ ದಂಡೆಗಳಿಂದ ಹೊಡೆದನು. ಅವರ ದೇಹಗಳು ಮರದಿಂದ ಬಿದ್ದ ಪಕ್ಷಿಗಳಂತೆ ನೆಲಕ್ಕೆ ಅಪ್ಪಳಿಸಿದವು. ಆದರೆ ಸ್ವತಃ ಜಯದ್ರಥನೊಬ್ಬ ಪ್ರಬಲ ವೈರಿಯೆಂದು ಸಾಬೀತಾಯಿತು. ಆತ 100 ಅತ್ಯುತ್ತಮ ಸೌವೀರ ಯೋಧರನ್ನು ಕಣ್ಣಿನ ರೆಪ್ಪೆಯಲ್ಲೇ ಸಾಯಿಸಿದನು. ತ್ರಿಗರ್ತನ ರಾಜನಾದ ಸೂರತನು ತನ್ನ ಆನೆಯಿಂದ ಅವನನ್ನು ಕೊಲ್ಲುವ ಉದ್ದೇಶದಿಂದ ನಕುಲನ ರಥದ ಬಳಿ ಹೋದರು. ಆದರೂ ಮಾದ್ರಿಯ ಮಗನು ದೃಢವಾಗಿ ನಿಂತು ತನ್ನ ಕತ್ತಿಯ ಒಂದು ತುದಿಯಿಂದ ಆ ಪ್ರಾಣಿಯ ಕಾಂಡ ಮತ್ತು ದಂತಗಳನ್ನು ಕತ್ತರಿಸಿದನು. ಇನ್ನು ಮುಂದೆ ಏರುತ್ತಲೇ ಇದ್ದ ಭೀಮನು ಕೋಟಿಕಾಖ್ಯನ ರಥದ ತಲೆಯನ್ನು ಕುದುರೆ ಪಾದರಕ್ಷೆಯ ಬಾಣದಿಂದ ಕಡಿದು ರಾಜಕುಮಾರನ ಕುದುರೆಗಳನ್ನು ಎಲ್ಲಾ ದಿಕ್ಕುಗಳಲ್ಲಿ ಚದುರಿಸಿದನು. ನಂತರ ಪರಾಕ್ರಮಶಾಲಿ ಯೋಧನು ಅವನ ಬಳಿಗೆ ಬಂದು ಕೈಯಲ್ಲಿ ಗಡ್ಡವನ್ನು ಹಿಡಿದುಕೊಂಡು ಅವನನ್ನು ಹೊಡೆದನು. ಅರ್ಜುನನೂ ಸಹ ತಡೆಯಲಾರದವನಾಗಿದ್ದನು. ತನ್ನ ಆಕಾಶ ಬಾಣಗಳಿಂದ ಇಕ್ಷಕರು, ಶಿವರು, ತ್ರಿಗತ್ತರು ಮತ್ತು ಸೈನ್ಯದ ಹವಾಗಳ ನಾಯಕರನ್ನು ಕಡಿದು ಹಾಕಿದನು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಜಯದ್ರಥನ ಯೋಧರು ಭಯಭೀತರಾಗಿ ಓಡಿ ಹೋಗಲು ಪ್ರಾರಂಭಿಸಿದರು. ರಾಜನು ತನ್ನ ಹೆಂಡತಿಯಾದ ದ್ರೌಪದಿಯನ್ನು ಬಿಟ್ಟು ಸ್ವತಃ ಬಾಲ ತಿರುಗಿಸಿದನು. ಅವಳನ್ನು ಸೆರೆಹಿಡಿದು ಕರೆದೊಯ್ಯುತ್ತಿರುವುದನ್ನು ನೋಡಿದ ಯುಧಿಷ್ಠಿರನು ಅವಳನ್ನು ಹಿಂಪಡೆಯಲು ಮತ್ತು ಅವಳನ್ನು ಅವರ ರಥಕ್ಕೆ ಮರಳಿ ತರಲು ಸಹದೇವನಿಗೆ ಆದೇಶಿಸಿದನು. ಆದರೆ ಕೋಪದಲ್ಲಿ ಮುಳುಗಿದ್ದ ಭೀಮನು ಇನ್ನೂ ಮನೆಗೆ ಹಿಂತಿರುಗಬಾರದೆಂದು ರಾಜನನ್ನು ಒತ್ತಾಯಿಸಿದನು. ಅವನು ಎಲ್ಲಿಗೆ ಓಡಿ ಹೋದರೂ ಅಥವಾ ಯಾವ ರಕ್ಷಣೆ ಸಿಕ್ಕರೂ ಜಯದ್ರಥನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಯುಧಿಷ್ಠಿರನು ತನ್ನ ಸಹೋದರಿ ದುಸ್ಸಲ ಮತ್ತು ಗಾಂಧಾರಿಯ ಕರುಣೆಗಾಗಿ ಮಾಡಿದ ಮನವಿಯನ್ನು ನೆನಪಿಸಿಕೊಂಡು ಸಿಂಧು ರಾಜನನ್ನು ಕೊಲ್ಲದಂತೆ ಎಚ್ಚರಿಕೆ ನೀಡಿದನು. ದ್ರೌಪದಿ ಸ್ವತಃ ಮಧ್ಯ ಪ್ರವೇಶಿಸಿದರು. ಅವರ ಧ್ವನಿ ಯುದ್ಧದ ಮಧ್ಯದಲ್ಲಿ ಭೀಮ ಮತ್ತು ಅರ್ಜುನನು ತನ್ನ ಕಡೆಗೆ ಓಡುತ್ತಿರುವುದನ್ನು ನೋಡಿದ ಜಯದ್ರಥನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋದನು. ಪರಾಕ್ರಮಶಾಲಿ ಭೀಮಸೇನನು ತನ್ನ ರಥದಿಂದ ಇಳಿದು ಬೆನ್ನಟ್ಟಿದನು. ಅಂತಿಮವಾಗಿ ಜಯದ್ರಥನ ತಲೆಯ ಕೂದಲನ್ನು ಹಿಡಿದು ಅವನನ್ನು ನೆಲಕ್ಕೆ ಬಡಿದು ಬಿಟ್ಟನು. ಕೋಪಗೊಂಡ ಭೀಮನು ರಾಜಕುಮಾರನನ್ನು ತನ್ನ ಮುಷ್ಟಿ ಮತ್ತು ಮೊಣಕಾಲುಗಳಿಂದ ತಳ್ಳಲು ಪ್ರಾರಂಭಿಸಿದನು. ಆದರೆ ಪಗ್ಗನನ ಮಾತುಗಳಿಂದ ವೃಕೋದರನು ನಿಗ್ರಹಿಸಲ್ಪಟ್ಟನು. ದುಸ್ಸಲನ ಬಗೆಗಿನ ಯುಧಿಷ್ಠಿರನ ಕರುಣೆಯನ್ನು ನೆನಪಿಸಿದನು. ಭೀಮನ ಕೋಪವು ನಿಧಾನವಾಗಿ ಕಡಿಮೆಯಾಯಿತು ಮತ್ತು ಅವನು ಜಯದ್ರಥನ ತಲೆಯನ್ನು ಬೋಳಿಸಿಕೊಂಡನು. 5 ಟಕ್ಟಸ್ ಕೂದಲನ್ನು ಹಾಗೇ ಬಿಟ್ಟುಬಿಟ್ಟನು. ನಂತರ ಅವನು ರಾಜಕುಮಾರನನ್ನು ಉದ್ದೇಶಿಸಿ ಸಾರ್ವಜನಿಕ ಸಭೆಗಳಲ್ಲಿ ತಾನು ಪಾಂಡವರ ಗುಲಾಮನೆಂದು ಒಪ್ಪಿಕೊಂಡರೆ ಬದುಕಲು ಅವಕಾಶವನ್ನು ನೀಡಿದನು. ಇಷ್ಟವಿಲ್ಲದೆ ಭಯದಿಂದ ನಡುಗುತ್ತಿದ್ದ ಜಯದ್ರಥನು ಒಪ್ಪಿಕೊಂಡನು. ಅರ್ಜುನ ಮತ್ತು ಭೀಮರು ಜಯದ್ರಥನನ್ನು ಸರಪಳಿಗಳಿಂದ ರಕ್ಷಿಸಿ ಅವನನ್ನು ಅರ್ಜುನನೊಂದಿಗೆ ರಥದಲ್ಲಿ ಇರಿಸಿದರು. ಅವರು ರಾಜಕುಮಾರನನ್ನು ಯುಧಿಷ್ಠಿರನ ಮುಂದೆ ಕರೆತಂದರು. ಅವನು ಅವರ ಸ್ಥಿತಿಯನ್ನು ನೋಡಿ ಮುಗುಣಕನು ರಾಜನು ಜಯದ್ರಥನನ್ನು ಬಿಡುಗಡೆ ಮಾಡಲು ಆದೇಶಿಸಿದನು ಮತ್ತು ದ್ರೌಪದಿ ತಾನು ಪಾಂಡವರ ಗುಲಾಮನಾಗಿದ್ದೇನೆ ಎಂದು ಹೇಳಿ ಒಪ್ಪಿಕೊಂಡ. ಈಗ ಬಿಡುಗಡೆಯಾದ ಜಯದ್ರಥನು ಯುಧಿಷ್ಠಿರನ ಬಳಿಗೆ ನಮ್ರತೆಯಿಂದ ಬಂದು ಅವರ ಮುಂದೆ ತಲೆಬಾಗಿದನು.
ದಯುಳ್ಳ ರಾಜನು ರಾಜಕುಮಾರನನ್ನು ಕರುಣೆಯಿಂದ ನೋಡಿದನು. ಅವನ ದುಷ್ಟಕೃತ್ಯಗಳಿಂದಾಗಿ ಅವನು ಪ್ರಜ್ಞೆ ಕಳೆದುಕೊಂಡಿದ್ದಾನೆ ಎಂದು ನಂಬಿದ್ದನು. ಅವನು ಶಾಂತಿಯಿಂದ ಹೊರಟು ಹೋಗುವಂತೆ ಜಯದ್ರಥನನ್ನು ಸಲಹೆ ಮಾಡಿದನು. ಅಂತಹ ಅನೈತಿಕ ಕೃತ್ಯಗಳನ್ನು ಎಂದಿಗೂ ಪುನರಾವರ್ತಿಸದಂತೆ ಎಚ್ಚರಿಕೆ ನೀಡಿದನು. ಅವಮಾನದಿಂದ ಭಾರವಾದ ಜಯದ್ರಥನು ಉಮೆಯ ಪತಿಯಾದ ಮಹೇಶ್ವರನಿಂದ ರಕ್ಷಣೆಗಾಗಿ ಬೇಡಿಕೊಂಡನು. ಗಂಧಾ ನದಿಯು ಬಯಲು ಪ್ರದೇಶದಲ್ಲಿ ಮುಳುಗಿದ ಸ್ಥಳದಲ್ಲಿ ಅವನು ತೀವ್ರ ತಪಸ್ಸು ಮಾಡಿದನು. ಆತನ ತಪಸ್ಸಿನಿಂದ ಪ್ರಸನ್ನನಾದ 3 ಕಣ್ಣುಗಳ ದೇವನು ಸ್ವತಃ ಜಯದ್ರಥನ ಅರ್ಪಣೆಗಳನ್ನು ಸ್ವೀಕರಿಸಿದನು ಮತ್ತು ಅವನಿಗೆ ವರವನ್ನು ನೀಡಿದನು. ಪಾಂಡುವಿನ 5 ಪುತ್ರರನ್ನು ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ಜಯದ್ರಥನು ಕೇಳಿದನು. ಆದರೆ ಮಹೇಶ್ವರನು ಇದು ಅಸಾಧ್ಯವೆಂದು ಉತ್ತರಿಸಿದನು. ಬದಲಿಗೆ ಅರ್ಜುನನು ತನ್ನ ಪ್ರಬಲವಾದ ತೋಳುಗಳು ಮತ್ತು ದೈವಿಕ ಸಂಪರ್ಕಗಳಿಂದ ಅಜೇಯನಾಗಿದ್ದರಿಂದ ಯುದ್ಧದ ಮೈದಾನದಲ್ಲಿ ಒಮ್ಮೆ ಮಾತ್ರ ಅವರನ್ನು ಪರೀಕ್ಷಿಸಲು ಸಾಧ್ಯವಾಗುತ್ತದೆ ಎಂದು ಅವನು ಜಯದ್ರಥನಿಗೆ ಹೇಳಿದನು. ಅರ್ಜುನನು ಓಡಾಡಿ ಕಾಡಿನಲ್ಲಿ ತಪಸ್ಸನ್ನು ಸಾಧಿಸಿದ್ದನು. ನಾರಾಯಣನಿಂದ ಆಕಾಶದ ಆಯುಧವಾದ ಪಶುಪಟನನ್ನು ಪಡೆದನು ಮತ್ತು ಇತರ ಪ್ರಬಲ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದನು ಎಂದು ದೇವರು ವಿವರಿಸಿದನು. ಅವನು ಗುಣಲಕ್ಷಣಗಳಿಲ್ಲದ ಪರಮಪುರುಷನಾಗಿದ್ದನು, ಎಲ್ಲ ದೇವರುಗಳ ಅಧಿಪತಿಯಾಗಿದ್ದನು ಮತ್ತು ಬ್ರಹ್ಮಾಂಡದ ಆತ್ಮನಾಗಿದ್ದನು. ಜಯದ್ರಥನು ಮಹೇಶ್ವರನ ಮಾತುಗಳನ್ನು ಕೇಳುತ್ತಿದ್ದಂತೆ ಬ್ರಹ್ಮಾಂಡದ ಸೃಷ್ಟಿಯ ಕಥೆಯನ್ನು ನೆನಪಿಸಿಕೊಂಡನು. ಈ ಕಥೆಯ ಪ್ರಕಾರ 4000 ಯುಗಗಳ ಕೊನೆಯಲ್ಲಿ ಜಗತ್ತು ನೀರಿನಿಂದ ತುಂಬಿ ಹೋದಾಗ ಅಜ್ಞಾತ ಪರಮಾತ್ಮನಾದ ನಾರಾಯಣನು ವಿಶ್ರಾಂತಿಯನ್ನು ಬಯಸಿದನು. ಶೇಷ ಸರ್ಪವು ಅವನ ಶಂಖವಾಗಿ ಕಾರ್ಯನಿರ್ವಹಿಸಿತು ಮತ್ತು ಅವನು ಆಳದ ಎದೆಯ ಮೇಲೆ ಮಲಗಿದನು. ಯಾವಾಗ ಸೂರ್ಯನು ಈಗಷ್ಟೇ ಕಾಡಿನ ಮೇಲೆ ಮುಳುಗಲು ಪ್ರಾರಂಭಿಸಿದ್ದನು. ಪಾಂಡವರ ತಾತ್ಕಾಲಿಕ ಶಿಬಿರದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ತನ್ನ ಪೂರ್ವಜರ ಹೋರಾಟಗಳ ಕಥೆಯನ್ನು ಕೇಳುತ್ತಿದ್ದ ಇವಾಗ ರಾಜಕುಮಾರ ಜನಮೇಜಯನು ಯುಧಿಷ್ಠಿರನನ್ನು ಕುತೂಹಲದಿಂದ ನೋಡಿದನು. ಪ್ರಿಯ ಸಹೋದರ, ನನಗೆ ಹೇಳಿ, ಅವನು ಹೇಳಿದನು. ದ್ರೌಪದಿಯ ವಿನಾಶದ ಪರಿಣಾಮವಾಗಿ ನಾವು ಇಷ್ಟು ದುಃಖವನ್ನು ಅನುಭವಿಸಿದ ನಂತರ ನಾವು ಏನು ಮಾಡಿದ್ದೇವೆ? ಇದಕ್ಕೆ ಉತ್ತರಿಸುವ ಮೊದಲು ಯುಧಿಷ್ಠಿರ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡನು. ಆತ ದೂರಕ್ಕೆ ದಿಟ್ಟಿಸಿ ನೋಡಿದನು. ಆತನ ಕಣ್ಣುಗಳು ಮುಸುಕಾಗಿದ್ದವು. ಜಯದ್ರಥನನ್ನು ಸೋಲಿಸಿ ಕೃಷ್ಣನನ್ನು ರಕ್ಷಿಸಿದ ನಂತರ ಯುಧಿಷ್ಠಿರನು ಆ ದೇಶದ ಅತ್ಯಂತ ಬುದ್ಧಿವಂತ ಋಷಿಮುನಿಗಳಲ್ಲಿ ಒಬ್ಬನಾದ ಮಾರ್ಕಂಡೇಯನ ಪಕ್ಕದಲ್ಲಿ ಕುಳಿತನು. ಪಾಂಡವರ ರಾಜನ ಮನಸ್ಸು ಇನ್ನೂ ನಡೆದ ಘಟನೆಗಳಿಂದ ತತ್ತರಿಸುತ್ತಿತ್ತು. ದ್ರೌಪದಿಯ ದುರಾದೃಷ್ಟಕ್ಕಾಗಿ ಶೋಕಿಸುತ್ತಿದ್ದ ತಪಸ್ವಿಗಳ ಗುಂಪಿನಲ್ಲಿ ಯುಧಿಷ್ಠಿರನು ಮಾರ್ಕಂಡೇಯನನ್ನು ದುಃಖ ಮತ್ತು ಗೊಂದಲದ ಮಿಶ್ರಣದೊಂದಿಗೆ ಸಂಬೋಧಿಸಿದನು. ಓ ಪೂಜ್ಯ ಋಷಿಯೇ, ಎಲ್ಲಾ ದೇವರುಗಳು ಮತ್ತು ಋಷಿಗಳಲ್ಲಿ ನೀವು ಹಿಂದಿನ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಆಳವಾದ ತಿಳುವಳಿಕೆಗೆ ಹೆಸರುವಾಸಿಯಾಗಿದ್ದೀರಿ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಎಂಬುದರ ಬಗ್ಗೆ ನನಗೆ ಅನುಮಾನವಿದೆ ಎಂದು ಹೇಳಿದನು. ಮುಂದುವರಿಯುವ ಮೊದಲು ಅವನು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದನು. ಮಾರ್ಕಂಡೇಯವೇ, ಈ ಮಹಿಳೆ ನಮ್ಮ ಪೂರ್ವಜರ ಯಜ್ಞದ ಪವಿತ್ರ ಅಗ್ನಿಯಿಂದ ಜನಿಸಿದ ದ್ರುಪದಳ ಮಗಳು. ಆಕೆಗೆ ತನ್ನ ಜೀವನದಲ್ಲಿ ಪಾಪ ಅಥವಾ ದುಷ್ಟತೆಯ ಸ್ಪರ್ಶವನ್ನು ಎಂದಿಗೂ ತಿಳಿದಿಲ್ಲ. ಆದರೂ ಆಕೆಯನ್ನು ಆ ದುಷ್ಟ ರಾಜ ಜಯದ್ರಥನು ಬಲವಂತವಾಗಿ ಸೆರೆ ಹಿಡಿದನು. ಇಷ್ಟು ಸದ್ಗುಣಶೀಲ ಮತ್ತು ನಿಷ್ಠಾವಂತ ವ್ಯಕ್ತಿಗೆ ಅಂತಹ ದುರದೃಷ್ಟವು ಹೇಗೆ ಸಂಭವಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನನ್ನ ಮನಸ್ಸು ಹೆಣಗಾಡುತ್ತಿದೆ. ಸಮಯವು ನಮಗೆ ವಿರುದ್ಧವಾಗಿದೆ ಮತ್ತು ಮಾನವ ಹಣೆಬರಹವು ನಮ್ಮ ನಿಯಂತ್ರಣಕ್ಕೆ ಮೀರಿದೆ ಎಂದು ತೋರುತ್ತದೆ. ಯುಧಿಷ್ಠಿರನ ಧ್ವನಿಯು ಭಾವೋದ್ರೇಕದಿಂದ ನಡುಗಿತು. ಮಾರ್ಕಂಡೇಯನು ಎಚ್ಚರಿಕೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು.
ಅವನು ಪಾಂಡವ ರಾಜನನ್ನು ಮುಂದುವರಿಯಲು ಪ್ರೋತ್ಸಾಹಿಸುವಂತೆ ನಿಧಾನವಾಗಿ ತಲೆಯಾಡಿಸಿದನು. ಯುಧಿಷ್ಠಿರನ ಮಾತುಗಳು ನದಿಯಂತೆ ಸುರಿದವು, ಗಾಳಿಯಲ್ಲಿ ಹಂಬಲ ಮತ್ತು ಹತಾಶೆಯ ಭಾವವನ್ನು ತುಂಬಿದವು. ನಾವು ಜಯದ್ರಥನ ಸೈನ್ಯಗಳನ್ನು ಕೊಂದ ನಂತರ ಅವಳನ್ನು ರಕ್ಷಿಸಿದೆವು, ಆದರೆ ಆ ಅವಮಾನದ ಅವಮಾನವು ಇನ್ನೂ ನಮಗೆ ಒಂದು ಕಳಂಕದಂತೆ ಅಂಟಿಕೊಂಡಿದೆ. ನಮ್ಮ ವನವಾಸದ ಜೀವನವು ನಿರಂತರ ಕಷ್ಟಗಳಲ್ಲಿ ಒಂದಾಗಿದೆ. ನಾವು ಬೇಟೆಯಾಡುವುದರಿಂದ ಬದುಕುಳಿಯುತ್ತೇವೆ, ಆದರೆ ನಮ್ಮ ಆಹಾರವೂ ಸಹ ಜೀವಗಳನ್ನು ತೆಗೆದುಕೊಳ್ಳುವ ವೆಚ್ಚದಲ್ಲಿ ಬರುತ್ತದೆ ಮತ್ತು ಈ ಎಲ್ಲ ನೋವುಗಳು ನಮ್ಮ ಸಂಬಂಧಿಕರ ದ್ರೋಹದಿಂದಾಗಿವೆ. ಅರಣ್ಯವು ಮಾರ್ಕಂಡೇಯನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಾ ತನ್ನ ಉಸಿರನ್ನು ಹಿಡಿದಿಟ್ಟುಕೊಂಡಂತೆ ಮೌನವಾಗಿತ್ತು. ಋಷಿಯ ಕಣ್ಣುಗಳು ಯುಧಿಷ್ಠಿರನ ಮೇಲೆ ಮುಚ್ಚಿದವು ಮತ್ತು ಒಂದು ಕ್ಷಣಕಾಲ ಸಮಯವು ನಿಂತು ಹೋದಂತೆ ಭಾಸವಾಯಿತು. ನಂತರ ಸೌಮ್ಯವಾದ ನಗುವಿನೊಂದಿಗೆ ಮಾರ್ಕಂಡೇಯನು ಮಾತನಾಡಿದನು. ರಾಜಕುಮಾರ ಯುಧಿಷ್ಠಿರನೇ, ನಿನ್ನ ಮಾತುಗಳು ಧರ್ಮದ ಹಾದಿಯಲ್ಲಿ ನಡೆದ ರಾಜನ ಮಾತುಗಳಾಗಿವೆ. ನಿನ್ನ ದುಃಖವು ನಿಜವಾಗಿದೆ, ಆದರೆ ವಸ್ತುಗಳ ನೈಸರ್ಗಿಕ ಕ್ರಮದಲ್ಲಿ ನಿನ್ನ ನಂಬಿಕೆಯೂ ಸಹ ಕತ್ತಲೆಯಲ್ಲಿಯೂ ಸಹ. ಸಮಯದ ಆಳದಲ್ಲಿ ಮಹಾನ್ ಬುದ್ಧಿವಂತಿಕೆಯ ವಶಿ ಮಾರ್ಕಂಡೇಯನು ಭರತವಂಶದ ರಾಜಕುಮಾರ ಯುಧಿಷ್ಠಿರನೊಂದಿಗೆ ಕುಳಿತಿದ್ದನು. ಒಮ್ಮೆ ಉಳಿಸಿಕೊಳ್ಳಲಾಗದ ಸಂಕಟವನ್ನು ಅನುಭವಿಸಿದ ಪೌರಾಣಿಕ ರಾಜನಾದ ರಾಮನ ಕಥೆಯನ್ನು ವಿವರಿಸಲು ಮಾರ್ಕಂಡೇಯನನ್ನು ಕೇಳಿದಾಗ ರಾಜಕುಮಾರನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಮಾರ್ಕಂಡೇಯನು ರಾಕ್ಷಸದ ಪ್ರಬಲ ರಾಜ ರಾವಣನ ಬಗ್ಗೆ ಮಾತನಾಡುವ ಮೂಲಕ ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಅವಳ ದುಷ್ಟ ಹೃದಯವು ವಂಚನೆ ಮತ್ತು ದ್ವೇಷದಿಂದ ಮುಳುಗಿತು. ಕುತಂತ್ರ ಮತ್ತು ಕ್ರೂರ ಶಕ್ತಿಯಿಂದ ರಾವಣನು ರಾಮನ ಪ್ರಕಾಶಮಾನವಾದ ಹೆಂಡತಿಯಾದ ಸೀತೆಯನ್ನು ಕಾಡಿನ ಆಶ್ರಯದಿಂದ ಕಸಿದುಕೊಂಡನು. ಆದರೆ ರಾಮನು ತನ್ನ ಪ್ರೀತಿಯ ಸೀತೆಯನ್ನು ಮರಳಿ ಪಡೆಯುವವರೆಗೂ ಸುಗ್ರೀವ ಎಂಬ ಪ್ರಬಲ ಮಂದರಾಜನ ಸಹಾಯದಿಂದ ವಿಶ್ರಾಂತಿ ಪಡೆಯಲಿಲ್ಲ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಮಾರ್ಕಂಡೇಯನು ರಾಮನ ಜೀವನದ ಕಥೆಯನ್ನು ಹೆಳೆಯುವುದನ್ನು ಮುಂದುವರಿಸಿದನು. ಅವನು ವೇದಗಳ ಅಧ್ಯಯನಕ್ಕೆ ಸಮರ್ಪಿಸಿಕೊಂಡಿದ್ದ ಮತ್ತು ಸದಾಚಾರದಿಂದ ಆಳಿದ ಮಹಾನ್ ರಾಜನಾದ ದಶರಥನ ಬಗ್ಗೆ ಮಾತನಾಡುತ್ತಿದ್ದನು. ದಶರಥನ 4 ಪುತ್ರರಾದ ರಾಮ, ಲಕ್ಷ್ಮಣ, ಶತ್ರುಘ್ನ ಮತ್ತು ಭರತರು ತಮ್ಮ ಬುದ್ಧಿವಂತಿಕೆ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದರು. ಕೌಸಲ್ಯ ರಾಣಿ ರಾಮನ ತಾಯಿಯಾಗಿದ್ದರೆ ಕೈಕೇಯಿ ಇನ್ನೊಬ್ಬ ಪತಿ ಪ್ರಬಲ ಭರತನನ್ನು ಹೆತ್ತಳು. ವೀದಿಯ ರಾಜನಾದ ಜನಕನೊಬ್ಬ ನ್ಯಾಯಯುತ ರಾಜನಾಗಿದ್ದನು. ಅವನು ತನ್ನ ಸ್ವಂತ ಕೈಗಳಿಂದ ಸೀತೆಯನ್ನು ಸೃಷ್ಟಿಸಿದನು. ಅವಳು ರಾಮನ ಪ್ರೀತಿಯ ಹೆಂಡತಿಯಾಗಬೇಕೆಂದು ಬಯಸಿದನು. ಮಾರ್ಕಂಡೇಯನು ಸ್ವತಃ ಸೃಷ್ಟಿಕರ್ತ ದೇವರಾದ ಸ್ತ್ರೀ ಸೀತೆಯ ಅಸ್ತಿತ್ವವನ್ನು ರೂಪಿಸಿದ್ದಾನೆ. ಜಗತ್ತನ್ನು ಬೆಳಗಿಸುವ ಪ್ರಕಾಶದಿಂದ ಅವಳನ್ನು ತುಂಬಿಕೊಂಡಿದ್ದಾನೆ ಎಂದು ಬಹಿರಂಗಪಡಿಸಿದನು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಮಾರ್ಕಂಡೇಯನು ರಾವಣನ ಜನನದ ಬಗ್ಗೆ ಮಾತಾಡಿದನು. ಅವನ ಅಜ್ಜ ಸ್ವಯಂ ಸೃಷ್ಟಿಯಾದ ಪ್ರಜಾಪತಿಯಾಗಿದ್ದನು. ಆತ ಮಹಾನ್ ತಪಸ್ವಿ ಅರ್ಹತೆಯನ್ನು ಹೊಂದಿದ್ದನು. ಪರಾಕ್ರಮಶಾಲಿ ಋಷಿಯಾದ ಪುಲಸ್ತ್ಯನು ವೈಶ್ರವನನ್ನು ಕರೆದಿದ್ದನು. ಆದರೆ ಅವರ ಮಗ ವೈಶ್ರವನನು ತನ್ನ ತಂದೆಯನ್ನು ತೊರೆದು ತನ್ನ ಅಜ್ಜನೊಂದಿಗೆ ಸೇರಿಕೊಂಡನು. ಈ ತ್ಯಾಗದಿಂದ ಕೋಪಗೊಂಡ ಪುಲಸ್ತ್ಯನು ತನ್ನದೇ ಆದ 2ನೆಯ ಆತ್ಮವನ್ನು ಸೃಷ್ಟಿಸಿದನು. ಅದು ರಾವಣನಾದನು. ಈ ವ್ಯಕ್ತಿಯು ವಿಶ್ರವನಿನಿಂದ ಜನಿಸಿದನು ಮತ್ತು ಶ್ರೇಷ್ಠತೆಗಾಗಿ ಉದ್ದೇಶಿತನಾಗಿದ್ದನು, ಆದರೆ ದುಷ್ಟ ಹೃದಯದಿಂದ ಶಾಪಗ್ರಸ್ತನಾಗಿದ್ದನು. ಮಾರ್ಕಂಡೇಯನು ಮುಂದುವರಿಸಿದನು. ವೈಶ್ರವಣನಿಂದ ಸಂತೋಷಗೊಂಡ ಅಜ್ಜಿಯು ಅವನಿಗೆ ಅಮರತ್ವವನ್ನು, ಎಲ್ಲಾ ಸಂಪತ್ತಿನ ಮೇಲೆ ಸಾರ್ವಭೌಮತ್ವವನ್ನು, ಪ್ರಮುಖ ಅಂಶಗಳಲ್ಲಿ ಒಂದಾದ ಪಾಲಕತ್ವವನ್ನು, ಇಸಾನನೊಂದಿಗಿನ ಸ್ನೇಹವನ್ನು ಮತ್ತು ನಲಕ್ವೇರ ಎಂಬ ಮಗನನ್ನು ನೀಡಿದನು. ಅವನು ತನ್ನ ರಾಜಧಾನಿಯಾಗಿ ಲಂಕೆಯನ್ನು ನೀಡಿದನು. ರಾಕ್ಷಸರ ಸೈನ್ಯದಿಂದ ಕಾವಲು ಪಡೆದನು. ಜೊತೆಗೆ ಸವಾರನ ಇಚ್ಛೆಗೆ ಅನುಗುಣವಾಗಿ ಎಲ್ಲಿಯಾದರೂ ಪ್ರಯಾಣಿಸಬಹುದಾದ ಪುಷ್ಪಕ ಎಂಬ ರಥವನ್ನು ಹೊಂದಿದ್ದನು. ಮತ್ತು ರಾವಣನು ಯಕ್ಷರು ಮತ್ತು ಸಾರ್ವಭೌಮರ ಮೇಲೆ ರಾಜನಾಗಿ ಪಟ್ಟಾಭಿಷೇಕಗೊಂಡನು. ಮಾರ್ಕಂಡೇಯನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು.
ಅವನ ಮನಸ್ಸು ರಾಮ ಮತ್ತು ಸೀತೆಯ ಮಹಾಕಾವ್ಯದ ಕಥೆಯಿಂದ ತುಂಬಿತ್ತು. ಇದು ನೀತಿಯ ವಿಜಯಕ್ಕೆ ಪುರಾವೆಯಾಗಿ ಶಾಶ್ವತವಾಗಿ ಪ್ರತಿಧ್ವನಿಸುತ್ತದೆ. ಹಿಂದಿನ ಕಾಲದಲ್ಲಿ ರಾಕ್ಷಸರ ಸಾಮ್ರಾಜ್ಯದಲ್ಲಿ ಪುಲಸ್ತ್ಯನಿಗೆ ಅರ್ಧ ಆತ್ಮವಾಗಿದ್ದ ವಿಶ್ರವ ಎಂಬ ಮಹಾನ್ ಋಷಿ ವಾಸಿಸುತ್ತಿದ್ದರು. ಅವನ ಮಗ ವೈಶ್ರವಣ ಅಥವಾ ರಾಕ್ಷಸರ ರಾಜನಾದ ಕುಬೇರನು ಉದಾತ್ತ ಹೃದಯದಿಂದ ಮತ್ತು ತನ್ನ ತಂದೆಯ ಬಗ್ಗೆ ಆಳವಾದ ಭಕ್ತಿಯಿಂದ ಜನಿಸಿದನು. ಆದಾಗ್ಯೂ ತನ್ನ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಅವನು ತನ್ನ ತಂದೆಯ ಮನೋಧರ್ಮದ ಸ್ವಭಾವದೊಂದಿಗೆ ಆಗಾಗ್ಗೆ ಭಿನ್ನಾಭಿಪ್ರಾಯ ಹೊಂದಿದ್ದನು. ಒಂದು ದಿನ ಕೋಪಗೊಂಡಿದ್ದ ವಿಶ್ರವನು ತನ್ನ ಕೋಪವನ್ನು ವೈಶ್ರವಣನ ಕಡೆಗೆ ತಿರುಗಿಸಿ ಅವನನ್ನು ಬಹಳ ದುಃಖದಿಂದ ತುಂಬಿದನು. ಆದರೆ ತನ್ನ ತಂದೆಯನ್ನು ಮೆಚ್ಚಿಸಲು ನಿರ್ಧರಿಸಿದ ಕುಬೇರನು ಋಷಿಯ ಅಗತ್ಯಗಳನ್ನು ಪೂರೈಸಲು 3 ಸುಂದರ ರಾಕ್ಷಸರಾದ ಪುಷ್ಪೋಕ್ತ ರಾಕ ಮತ್ತು ಮಾಲಿನಿ ಅವರನ್ನು ಕಳುಹಿಸುವ ಮೂಲಕ ಪರಿಹಾರವನ್ನು ಮಾಡಲು ಪ್ರಯತ್ನಿಸಿದನು. ಈ ಹೆಂಗಸರು ಸಂಗೀತ, ನೃತ್ಯ ಮತ್ತು ಕವಿತೆಗಳಲ್ಲಿ ನುರಿತರಾಗಿದ್ದರು ಮತ್ತು ಅವರು ವಿಶ್ರವನ ಅನುಗ್ರಹವನ್ನು ಪಡೆಯಲು ಪರಸ್ಪರ ಪೈಪೋಟಿ ನಡೆಸಿದರು. ಅವರ ಪ್ರಯತ್ನಗಳು ಯಶಸ್ವಿಯಾದವು ಮತ್ತು ವಿಶ್ರವನು ಅವರ ಬಗ್ಗೆ ಸಂತೋಷಪಟ್ಟನು. ಪ್ರತಿಯೊಬ್ಬರಿಗೂ ಅವರ ಇಚ್ಛೆಗೆ ಅನುಗುಣವಾಗಿ ವರವನ್ನು ನೀಡಿದನು. ಪುಷ್ಪೋಕ್ತನು 2 ಪುತ್ರರಿಗೆ ಜನ್ಮ ನೀಡಿದನು, ಕುಂಭಕರ್ಣ ಮತ್ತು 10 ತಲೆಯ ರಾವಣ. ಅವರು ತಮ್ಮ ಶಕ್ತಿ ಮತ್ತು ಪರಾಕ್ರಮಕ್ಕೆ ಹೆಸರುವಾಸಿಯಾದರು. ಮಾಲಿನಿಗೆ ವಿಭೀಷಣ ಎಂಬ ಮಗನಿದ್ದನು. ಅವನು ತನ್ನ ಧರ್ಮನಿಷ್ಠೆ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದನು. ಮತ್ತು ರಾಕನು ಖರ ಮತ್ತು ಶೂರ್ಪನಖರೆಂಬ ಅವಳಿ ಮಕ್ಕಳನ್ನು ಪಡೆದನು. ಅವರು ಶಕ್ತಿ ಮತ್ತು ಶಕ್ತಿಯಲ್ಲಿ ಬೆಳೆದಂತೆ ರಾಕ್ಷಸ ಸಹೋದರರು ಶ್ರೀಮಂತಿಕೆ ಮತ್ತು ಸೇವಕರೊಂದಿಗೆ ವೈಭವದಿಂದ ವಾಸಿಸುತ್ತಿದ್ದ ವೈಶ್ರವಣನ ಬಗ್ಗೆ ಅಸೂಯೆ ಹೊಂದಲು ಪ್ರಾರಂಭಿಸಿದರು. ಅವರು ಸೃಷ್ಟಿಯ ಒಡೆಯನಾದ ಬ್ರಹ್ಮನನ್ನು ಸಮಾಧಾನಪಡಿಸಲು ತೀವ್ರ ತಪಸ್ಸು ಮಾಡಲು ನಿರ್ಧರಿಸಿದರು. ರಾವಣನು 1000 ವರ್ಷಗಳ ಕಾಲ ಒಂದು ಕಾಲಿನ ಮೇಲೆ ನಿಂತನು. ಗಾಳಿಯಿಂದ ಮಾತ್ರ ತನ್ನ ಜೀವನವನ್ನು ಬೆಂಬಲಿಸಿದನು. 5 ಪವಿತ್ರ ಅಗ್ನಿಗಳಿಂದ ಸುತ್ತುವರಿದನು ಮತ್ತು ಧ್ಯಾನದಲ್ಲಿ ಮುಳುಗಿದನು. ಕುಂಭಕರ್ಣನು ತಲೆ ಕೆಳಗಾಗಿ ನಿರ್ಬಂಧಿತ ಆಹಾರದೊಂದಿಗೆ ತಪಸ್ಸನ್ನು ಅಭ್ಯಾಸ ಮಾಡಿದನು. ವಿಭೀಷಣನು ಒಣ ಎಲೆಗಳ ಮೇಲೆ ಮಾತ್ರ ಬದುಕುತ್ತಾ ಉಪವಾಸವನ್ನು ಆಚರಿಸಿದನು ಮತ್ತು ಆಳವಾದ ಚಿಂತನೆಯಲ್ಲಿ ತೊಡಗಿದನು. ಅವರ ತಪಸ್ಸು ಎಷ್ಟು ತೀವ್ರವಾಗಿತ್ತೆಂದರೆ ಅವರ ಭಕ್ತಿಯಿಂದ ಸಂತೋಷಗೊಂಡ ಬ್ರಹ್ಮನು ಸ್ವತಃ ಅವರಿಗೆ ಕಾಣಿಸಿಕೊಂಡನು. ಆತ ಪ್ರತಿಯೊಬ್ಬರಿಗೂ ವರಗಳನ್ನು ನೀಡಿದನು, ಆದರೆ ಮನುಷ್ಯರ ಕೈಯಿಂದ ತಾನು ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ ಎಂದು ರಾವಣನಿಗೆ ಎಚ್ಚರಿಕೆ ನೀಡಿದನು. ಆದಾಗ್ಯೂ ಈ ವರವು ಒಂದು ಎಚ್ಚರಿಕೆಯೊಂದಿಗೆ ಬಂದಿತು. ಮನುಷ್ಯರನ್ನು ಹೊರತುಪಡಿಸಿ ರಾವಣನು ಯುದ್ಧದಲ್ಲಿ ಅಜೇಯನಾಗಿರುತ್ತಾನೆ. ಅವರು ತಮ್ಮ ತಪಸ್ಸಿನಿಂದ ಹೊರಬಂದಾಗ ರಾಕ್ಷಸ ಸಹೋದರರು ಬ್ರಹ್ಮನ ಆಶೀರ್ವಾದದಿಂದ ರೂಪಾಂತರಗೊಂಡರು. ಅವರ ದೇಹಗಳು ತಮ್ಮ ಹಿಂದಿನ ವೈಭವಕ್ಕೆ ಮರಳಿ ಬಂದವು ಮತ್ತು ಅವರು ಇಚ್ಛೆಯಂತೆ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಪಡೆದರು. ತಮ್ಮ ಹೊಸ ಸಾಮರ್ಥ್ಯಗಳೊಂದಿಗೆ ಅವರು ಜಗತ್ತನ್ನು ವಶಪಡಿಸಿಕೊಳ್ಳಲು ಹೊರಟರುಳಿಂದೆಂದಿಗಿಂತಲೂ ಈಗ ಹೆಚ್ಚು ಶಕ್ತಿಶಾಲಿಯಾಗಿರುವ ರಾವಣನು ದೇವತೆಗಳ ಮತ್ತು ದೈತ್ಯರ ಮೇಲೆ ದಾಳಿ ಮಾಡಿ ಅವರ ಅಮೂಲ್ಯ ಆಸ್ತಿಗಳನ್ನು ಅವರಿಂದ ಕಸಿದುಕೊಂಡನು. ಎಲ್ಲಾ ಜೀವಿಗಳು ಅವನಿಗೆ ಹೆದರುತ್ತಿದ್ದವು. ಅವನಿಗೆ ರಾವಣ ಎಂಬ ಹೆಸರನ್ನು ತಂದುಕೊಟ್ಟವು. ಆದಾಗ್ಯೂ ಅವನ ಸಹೋದರ ವಿಭೀಷಣನು ಬೇರೆ ಮಾರ್ಗವನ್ನು ಅನುಸರಿಸಿ ನೀತಿಯ ಸದ್ಗುಣದ ಹಾದಿಯಲ್ಲಿ ನಡೆಯಲು ಆಯ್ಕೆ ಮಾಡಿಕೊಂಡನು ಮತ್ತು ತನ್ನ ತಂದೆಯ ಗೌರವವನ್ನು ಗಳಿಸಿದನು. ಕೊನೆಯಲ್ಲಿ ಇದು ಕೇವಲ 6 ಆಗಿರಲಿಲ್ಲ. ಪ್ರಾಚೀನ ಕಾಲದಲ್ಲಿ ಬ್ರಹ್ಮಾಂಡದ ದೇವರುಗಳು ಮತ್ತು ದೇವತೆಗಳು ಪರಾಕ್ರಮಶಾಲಿ ರಾವಣನಿಂದ ರಕ್ಷಣೆ ಪಡೆಯಲು ಒಟ್ಟುಗೂಡಿದಾಗ ಬ್ರಹ್ಮನಿಂದ ಬಂದ ವರದಿಂದಾಗಿ ಶಕ್ತಿಶಾಲಿಯಾಗಿದ್ದ 10 ತಲೆಯ ರಾಕ್ಷಸ ಬ್ರಹ್ಮರ್ಷಿಗಳು, ಸಿದ್ಧರು ಮತ್ತು ದೇವರ್ಷಿಗಳು ಅಗ್ನಿ ಅವರ ವಕ್ತಾರರಾಗಿ ಬ್ರಹ್ಮನ ಬಳಿ ಸಹಾಯಕ್ಕಾಗಿ ಮನವಿ ಮಾಡಿದರುವೋ ಆರಾಧ್ಯ ಅಗ್ನಿ ಬ್ರಹ್ಮನನ್ನು ಬೇಡಿಕೊಂಡಳು. ರಾವಣನ ಶಕ್ತಿಯು ಭೂಮಿಯ ಎಲ್ಲಾ ಜೀವಿಗಳನ್ನು ಮೀರಿಸಿದೆ. ಅವನನ್ನು
ದೇವರುಗಳು ಅಥವಾ ಅಸುರರು ಯುದ್ಧದಲ್ಲಿ ಕೊಲ್ಲಲು ಸಾಧ್ಯವಿಲ್ಲ. ನಮ್ಮನ್ನು ರಕ್ಷಿಸಿ, ಏಕೆಂದರೆ ಅವನ ದಬ್ಬಾಳಿಕೆಯಿಂದ ನಮ್ಮನ್ನು ರಕ್ಷಿಸಲು ಬೇರೆ ಯಾರೂ ಇಲ್ಲವೆಂಬನು ಅವರ ಪ್ರಾರ್ಥನೆಯನ್ನು ಆಲಿಸಿದನು ಮತ್ತು ಗಂಭೀರ